ನಾವೆಲ್ಲ ಚಿಕ್ಕಂದ್ರಿದ್ದಾಗ ಆಗ ಗೋಪಾಲಕೃಷ್ಣ ಅಡಿಗರು ಸಾಗರ ಕಾಲೇಜಿಗೆ ಪ್ರಿನ್ಸಿಪಾಲ್ರು ಅನ್ನುವಂಥದ್ದೇ ಒಂದು ಮಹತ್ವದ ಸುದ್ದಿ ಅದು. ಕಬೀರ್ ಸಮ್ಮಾನ ಪಡೆದಂಥ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸನ್ಮಾನ ಪುರಸ್ಕಾರ ಪಡೆದಂಥ ಕನ್ನಡದ ದಿಗ್ಗಜ ಕವಿಯನ್ನು ಸ್ಕೂಟರ್ನಲ್ಲಿ ಹಿಂದ್ಗಡೆ ಕೊಂಡ್ರಿಸ್ಕೊಂಡು ಕರ್ಕೊಂಡೋಗಿದ್ದೀವಿ. ಇವತ್ತು ನೀವು ನೆನೆಸ್ಕೊಡ್ಬೇಕು, ಒಂದು ಕವಿತೆ ಪತ್ರಿಕೆಯಲ್ಲಿ ಪ್ರಿಂಟ್ ಆದರೆ ಆಟೋ ರಿಕ್ಷಾದಲ್ಲೂ ನೀವು ಅವ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಆದರೆ ಸಾಹಿತ್ಯದ ಒಂದು ವಿಚಾರ ಸಂಕಿರಣಕ್ಕೆ ಸಾಹಿತ್ಯ ಓದೋ ಅಂಥವರು, ಸಾಹಿತಿಗಳ ಬಗ್ಗೆ ಬಲ್ಲವರು ಬರಬಾರದೆ ಅಂತ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ. ಲೋಹಿಯಾ ಅಂತವರು, ಫರ್ನಾಂಡಿಸ್ ಅಂತವರು, ಶಾಂತವೇರಿ ಗೋಪಾಲ್ ಗೌಡರು, ಈ ಎಲ್ಲರ ಜೊತೆಗೆ ಸಮಾಜದ ಬಗ್ಗೆ, ದೇಶದ ಬಗ್ಗೆ, ವಿಚಾರದ ಬಗ್ಗೆ, ವೈಚಾರಿಕ ಸಿದ್ಧಾಂತಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡಬಲ್ಲಂಥ ಒಬ್ಬ ಕನ್ನಡದ ಆ ಮಟ್ಟದ ಕವಿ ಸಾಗರದ ಮಲೆನಾಡಿನ ಒಂದು ಮೂಲೆಯಲ್ಲಿ ಕುಳಿತಿದ್ರು. ಆದರೆ ನಮ್ಮ ರಾಜ್ಯದ ಜನ ಶಿವರಾಮ್ ಕಾರಂತರನ್ನ, ಗೋಪಾಲಕೃಷ್ಣ ಅಡಿಗರನ್ನು ಚುನಾಯಿಸಲಿಲ್ಲ. ಅವ್ರ ಲೋಕಸಭೆಗೆ, ವಿಧಾನಸಭೆಗೆ ಯಾರು ಹೋಗ್ಲಿಕ್ಕಾಗಲಿಲ್ಲ. ಕನ್ನಡದ ಸಾಹಿತ್ಯದ ಇತಿಹಾಸದಲ್ಲಿ ಇದೊಂದು ಅತ್ಯಂತ ನೋವಿನ ಸಂಗತಿ. ಈ ನೋವು ನಿಮಗೆ ನನಗೀಗ ಎಷ್ಟಾಗುತ್ತೋ ಅದು 100 ಪಟ್ಟು ಅವರಿಬ್ಬರಿಗೂ ಆಗಿತ್ತು. ಅದಕ್ಕಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಗೋಪಾಲಕೃಷ್ಣ ಅಡಿಗರ ಕುರಿತಂಥ ಒಂದು ವಿಚಾರ ಸಂಕಿರಣದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದಕ್ಕಾಗಿ ಸಾಹಿತ್ಯ ಅಕಾಡೆಮಿಯ ಎಲ್ಲ ಪ್ರಮುಖರಿಗೂ, ವಿಶೇಷವಾಗಿ ಅದರ ಅಧ್ಯಕ್ಷರಾಗಿರುವ ವಸಂತ್ ಕುಮಾರ್ ಅವರಿಗೂ ನಾನು ಆಭಾರಿಯಾಗಿದ್ದೇನೆ. ನನಗೆ ಭಾಷಣ ಮಾಡೋಕ್ಕೆ ಅವಕಾಶ ಸಿಕ್ತು ಅಂತಲ್ಲ, ಗೋಪಾಲಕೃಷ್ಣ ಅಡಿಗರಂಥ ಒಬ್ಬ ಮಹಾನುಭಾವರ ಸ್ಮರಣೆಯಲ್ಲಿ ನಾನು ಪಾಲ್ಗೊಳ್ಳೋದಕ್ಕೆ ಈ ರೀತಿ ಅಧಿಕೃತವಾಗಿ ಅವರ ಚಿತ್ರದೊಂದಿಗೆ ದೀಪ ಹಚ್ಚಿ ಅವರ ಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಅವಕಾಶ ನನಗೆ ಸಿಕ್ತು ಅಂತ. ಅದನ್ನು ನಮ್ಮ ಮನೆಯಿಂದಲೂ ನಾನು ಮಾಡ್ಬೋದು, ಆದರೆ ಸಾರ್ವಜನಿಕವಾಗಿ ಮಾಡಿದಾಗ ಅದಕ್ಕೊಂದು ವಿಶೇಷ ಮಹತ್ವ ಬರುತ್ತೆ. ಅದಕ್ಕಾಗಿ ನಾನು ಈ ಧನ್ಯವಾದ ಹೇಳಿದ್ದು. ಗೋಪಾಲಕೃಷ್ಣ ಅಡಿಗರ ಜನ್ಮ ಶತಮಾನೋತ್ಸವ 2 ವರ್ಷದ ಹಿಂದೆ ನಡಿಬೇಕಾದದ್ದು. 1918 ಫೆಬ್ರವರಿ 18ನೇ ತಾರೀಕು ಅವರ ಜನ್ಮ ಆಗಿದ್ದರಿಂದ 1918 ಫೆಬ್ರವರಿ 2018 ಫೆಬ್ರವರಿ ಕಾರಣಾಂತರಗಳಿಂದ ವ್ಯಾಪಕ ಕಾರ್ಯಕ್ರಮ ನಡೆಯಲಿಲ್ಲ. ಕಾರ್ಯಕ್ರಮ ನಡೆಸಬೇಕು ಅನ್ನುವಂಥ ಇಚ್ಛೆ, ಉತ್ಸಾಹ ಅನೇಕರಿಗಿತ್ತು. ಇಲ್ಲಿ ನಮ್ಮ ಮಿತ್ರರಾದ ಜಯರಾಮ್ ಅಡಿಗರಿದ್ದಾರೆ. ಗೋಪಾಲಕೃಷ್ಣ ಅಡಿಗ ಶತಮಾನ ಪ್ರತಿಷ್ಠಾನ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿ ಆ ಕಾರ್ಯಕ್ರಮ ನಡೆಸಬೇಕು ಅನ್ನುವಂಥದ್ದಾಗಿ ಕೆಲವು ಸಾಹಿತ್ಯವನ್ನು ಪ್ರಕಟ ಮಾಡಿದರು, ಕಾರ್ಯಕ್ರಮವನ್ನು ನಡೆಸಿದರು. ಜಯರಾಮ್ ಅಡಿಗರು ಆ ಸಂದರ್ಭದಲ್ಲೂ ನನ್ನನ್ನು ಕಂಡು ಮಾತನಾಡಿದರು. ಒಂದು, ಜಯರಾಮ ಅಡಿಗರು ನಮ್ಮ ಸ್ನೇಹಿತರು, ಪತ್ರಕರ್ತರು ಮತ್ತು ಗೋಪಾಲಕೃಷ್ಣ ಅಡಿಗರ ಕುಟುಂಬದವರು. ಗೋಪಾಲಕೃಷ್ಣ ಅಡಿಗರ ಚಿಕ್ಕಪ್ಪನ ಮಗ ಅವರು. ಗೋಪಾಲಕೃಷ್ಣ ಅಡಿಗರು ಕನ್ನಡದ ಕವಿಗಳು, ಸಾಹಿತಿಗಳು, ಗುರುಗಳು, ಖ್ಯಾತಿವೆತ್ತವರು, ಇವರೆಲ್ಲವೂ ಸರಿ. ಆದರೆ ನನಗೆ ಒಂದು ವಿಶೇಷವಾದಂಥ ಸಂಬಂಧ ಅಂತಂದರೆ ಅವರು ಅರ್ಧ ನಮ್ಮೂರಿನವರು ಅಂತ. ಅವರು 3 ಜನ ಸೋದರರು ನಮ್ಮೂರಿನಲ್ಲಿದ್ದರು, ಕರ್ನಾಟಕದ ಶಿವಮೊಗ್ಗ ಜಿಲ್ಲೆ ಸೊರಬದಲ್ಲಿ, ಎಲ್ಲಿ ನಾನು ಹುಟ್ಟಿ ಬೆಳೆದು 10ನೇ ತರಗತಿವರೆಗೆ ಓದಿದ್ನೋ. ಸ್ವಲ್ಪ ಮಟ್ಟಿಗೆ ಕನ್ನಡದ ಸಾಹಿತ್ಯ, ಕಾವ್ಯ, ಕವಿತೆ ಇತ್ಯಾದಿ ಬಗ್ಗೆ ಪರಿಚಯ ಆಯಿತು. ಅದು ನನ್ನ ಊರು. ಅಲ್ಲಿ ಅಡಿಗರ ಒಬ್ಬ ಅಣ್ಣ, 2 ತಮ್ಮಂದರು ಅಲ್ಲೇ ಇದ್ದಿದ್ದರಿಂದ, ಅವರಿಬ್ಬರು ತಮ್ಮಂದ್ರಿ ತಾನೆ, ಅಥವಾ ಎಲ್ಲರೂ ಅಣ್ಣಂದ್ರೇನು. ಅದಕ್ಕಾಗಿ ಇನ್ನೊಂದು, ಗೋಪಾಲಕೃಷ್ಣ ಅಡಿಗರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ಸಾಗರದ ಕಾಲೇಜಿನಲ್ಲಿ, ಲಾಲ್ ಬಹದ್ದೂರ್ ಕಾಲೇಜ್ ಅಂತ ಈಗ ಹೇಳ್ತಾರೆ, ಆವಾಗ ಅದನ್ನು ಪ್ರಥಮ ದರ್ಜೆ ಕಾಲೇಜ್ ಅಂತ ಹೇಳ್ತಾ ಇದ್ರು. ಈಗೆಲ್ಲ ಕಾಲೇಜುಗಳು ದರ್ಜೆಗಳು ಕೆಳಗಾಗ್ಬಿಟ್ಟಿವೆ. ಯಾಕೆಂದರೆ ಈಗ ಪ್ರಥಮ ದರ್ಜೆ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಅವಾಗ ಹೇಳ್ತಾ ಇದ್ರು ಆ ಕಾಲದಲ್ಲಿ. ಅದರ ಒಂದು ಪ್ರಥಮ ಪ್ರಾಚಾರ್ಯರಾಗಿ, ಪ್ರಿನ್ಸಿಪಾಲ್ರಾಗಿ ಖ್ಯಾತಿವೆತ್ತಂಥ ಕನ್ನಡದ ಕವಿ ಗೋಪಾಲಕೃಷ್ಣ ಅಡಿಗರು ಅಲ್ಲಿಗೆ ಬಂದರು. ನಾವೆಲ್ಲ ಚಿಕ್ಕಂದ್ರಿದ್ದಾಗ ಆಗ ಗೋಪಾಲಕೃಷ್ಣ ಅಡಿಗರು ಸಾಗರ ಕಾಲೇಜಿಗೆ ಪ್ರಿನ್ಸಿಪಾಲ್ರು ಅನ್ನುವಂಥದ್ದೇ ಒಂದು ಮಹತ್ವದ ಸುದ್ದಿ ಅದು. ನಮಗೆ ಅದೊಂದು ದೊಡ್ಡ ಸಂಗತಿ. ಈ ಕಾಲದಲ್ಲಿ ಯಾರ್ಯಾರಿಗೆ ಪ್ರಿನ್ಸಿಪಾಲ್ರಾದ್ರೆ ಏನಾಗಬೇಕಾಗಿದೆ ನನಗೆ ಅಂತ ಅನ್ನಿಸ್ಬೋದು.
ಈಗಿನ ವಿದ್ಯಾರ್ಥಿಗಳಿಗೆ ಸಮಾಜ ಸ್ಥಿತಿ ಎಲ್ಲ ಹಾಗಿರಲಿಲ್ಲ ಮುಂಚೆ. ಒಂದು ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗೋದು, ಒಂದು ವಿಶ್ವವಿದ್ಯಾಲಯದ ಕುಲಪತಿ ಆಗೋದು ಅಂತಂದರೆ ಸಮಾಜದ ಒಂದು ಪ್ರತಿಷ್ಠಿತ ಇದು. ಮತ್ತು ಅಂಥವರು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ವಿ ಕೆ ಗೋಕಾಕ್ ಅಂಥವರು ಕುಲಪತಿಗಳಾಗಿದ್ದರು. ಡಾಕ್ಟರ್ ರಾಧಾಕೃಷ್ಣನ್ ಅಂಥವರು ಅನೇಕ ವಿಶ್ವವಿದ್ಯಾಲಯಗಳ ಕುಲಪತಿಗಳಾದರು. ಡಾಕ್ಟರ್ ಆಶುತೋಷ್ ಮುಖರ್ಜಿಯವರು ಸಂಪೂರ್ಣಾನಂದರು. ಈ ರೀತಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗುವಂಥವರ ಹೆಸರುಗಳನ್ನೇ ನೀವು ಭಾರತದಲ್ಲಿ ನೋಡಿದರೆ ಭಾರತದ ಸಾಂಸ್ಕೃತಿಕ, ಸಾಹಿತ್ಯಿಕ, ಸಾಮಾಜಿಕ ಜೀವನದ ಅನೇಕ ಕ್ಷೇತ್ರಗಳ ದಿಗ್ಗಜಗಳು ವಿಶ್ವವಿದ್ಯಾಲಯದ ಕುಲಪತಿಗಳು, ಕಾಲೇಜಿನ ಪ್ರಾಂಶುಪಾಲರು ಆಗಿದ್ದಂಥವರು. ಅದರಿಂದ ಸಮಾಜದ ಆ ಒಂದು ಸ್ಥಿತಿನಲ್ಲಿ ನಾವು ನಮ್ಮ ಬಾಲ್ಯವನ್ನು ಕಳೆದಿದ್ದರಿಂದ ಇದು ವಿಶೇಷವಾಗಿ ನಮ್ಮ ಮನಸ್ಸಿನ ಮೇಲೆ ಅಚ್ಚೊತ್ತುವಂಥ ಪರಿಸ್ಥಿತಿ ಇತ್ತು. ಈ ಕಾರಣಕ್ಕಾಗಿ ಗೋಪಾಲಕೃಷ್ಣ ಅಡಿಗರ ಸಂಬಂಧಪಟ್ಟಂಥ ಒಂದು ವಿಚಾರ ಸಂಕಿರಣಕ್ಕೆ ಬರೋದಕ್ಕೆ ನನಗೆ ಸ್ವಾಭಾವಿಕವಾಗಿ ಸಂತೋಷ. ಇನ್ನೊಂದು ಸಂಗತಿಯನ್ನು ಮೊದಲೇ ಹೇಳಿಬಿಡಬೇಕು. ಅದು ಅಂದರೆ ಆ್ಯಂಟಿಸಿಪೇಟ್ರಿ ಬೇಲ್. ಆ್ಯಂಟಿಸಿಪೇಟ್ರಿ ಬೇಲ್ ಯಾಕೆ ತಗೊಳ್ತಾರೆ ನಿಮಗೆಲ್ಲ ಗೊತ್ತಿದೆ. ಬಂಧನಕ್ಕೆ ಸಿಗೋದಾದರೆ ಅದರಿಂದ ಮುಂಚೆ ತಪ್ಪಿಸ್ಕೊಳ್ಳೋದಕ್ಕಾಗಿ ಇರೋವಂಥದ್ದು. ನಾನು ಸಾಹಿತಿ ಅಲ್ಲ, ಕವಿ ಅಲ್ಲ, ವಿಮರ್ಶಕನಲ್ಲ. ಅಂಥವನನ್ನು ವಿಚಾರ ಸಂಕಿರಣದ ಉದ್ಘಾಟನೆಗೆ ಯಾಕೆ ಕರೆದ್ರು ಅಂಥೇಳಿ ನಾಳೆ ಯಾರಾದರೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯನ್ನು ಪ್ರಶ್ನಿಸ್ಬೋದು. ಅದರಿಂದ ಆ ಹೊಣೆ ನಿಮಗಿದೆ ತಪ್ಪಿಸ್ಕೊಳ್ಳೋದು. ನಾನಲ್ಲ ಅಂತ ಅನ್ನೋದು ನಾನು ಹೇಳಿಬಿಡ್ತೀನಿ. ಆದರೆ ಸಾಹಿತ್ಯದ ಒಂದು ವಿಚಾರ ಸಂಕಿರಣಕ್ಕೆ ಸಾಹಿತ್ಯ ಓದೋ ಅಂಥವರು, ಸಾಹಿತ್ಯಗಳ ಬಗ್ಗೆ ಬಲ್ಲವರು ಬರಬಾರದೆ ಅಂತ ನನ್ನ ಮನಸ್ಸಿನ ಒಂದು ಪ್ರಶ್ನೆ. ಅದಕ್ಕಾಗಿ ನಾನು ಈ ಎಲ್ಲ ಕಾರಣಕ್ಕಾಗಿ ಒಪ್ಕೊಂಡೆ. ಜಯರಾಮ್ ಅಡಿಗರು ಕಾರ್ಯಕ್ರಮನ 2018ನೇ ಇಸ್ವಿನಲ್ಲಿ ಒಂದಿಷ್ಟು ಕಾರ್ಯಕ್ರಮ ಮಾಡಿದಾಗ ಕರ್ನಾಟಕದಲ್ಲಿ ನಾನು ಕೆಲವು ವರ್ಷಗಳಿಂದ ನೆಲೆಸದೇ ಇರೋದರಿಂದ, ಬೇರೆ ರಾಜ್ಯದಲ್ಲಿ ನಾನು ಇರೋದರಿಂದ ನನ್ನ ಕಾರ್ಯದ ಒತ್ತಡದ ನಡುವೆ ನನಗೆ ಬರಲಿಕ್ಕಾಗಲಿಲ್ಲ ಅನ್ನುವಂಥ ಒಂದು ಕೊರತೆ ನನ್ನ ಮನಸ್ಸಿನಲ್ಲಿ ಇತ್ತು. ಆದ್ದರಿಂದ ವಸಂತ್ ಕುಮಾರ್ ಅವರು ಹೇಳಿದಾಗ ನಾನು ಸಹಜವಾಗಿ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡೆ. ನಾನೇನೋ ಸಾಹಿತಿ, ಕವಿ, ಮಿಕ್ಷಕ ಅಂತಲ್ಲ. ಇಲ್ಲಿ ಅನೇಕರಂಥವ್ರು ಕುಳಿತಿದ್ದೀರಿ. ನಮ್ಮ ಮಿತ್ರರು ಪ್ರಹ್ಲಾದ್ ಅವರು ಹಿಂದ್ಗಡೆ ಕುಳಿತಿದ್ದಾರೆ. ನಾಳೆ ಅವರದ್ದು ಸಂವಾದದಲ್ಲಿ ಇವತ್ತೇ ಅಂತ ಕಾಣುತ್ತೆ, ಮಧ್ಯಾಹ್ನ ಅವರದ್ದು ಒಂದು ಅವಧಿಯಲ್ಲೂ ಅವರು ಇರೋರಿದ್ದಾರೆ. ಅವರು ಸಾಹಿತಿಗಳು. ಅಂಥವ್ರ ಎದುರಿಗೆ ನಾನು ಸಾಹಿತ್ಯದ ಬಗ್ಗೆ ಹೇಳುವಂಥದ್ದು ಅಷ್ಟು ಸೂಕ್ತವೂ ಅಲ್ಲ, ನನಗೆ ಆ ಧೈರ್ಯವೂ ಇಲ್ಲ. ಗೋಪಾಲಕೃಷ್ಣ ಅಡಿಗರ ಅಂಥವ್ರನ್ನ ಇವತ್ತು ಯಾಕೆ ನೆನೆಸ್ಕೊಳ್ಬೇಕು? ಗೋಪಾಲಕೃಷ್ಣ ಅಡಿಗರು ಕನ್ನಡದ ಕವಿ. ಈಗ ಮೊದಲೇ ಹೇಳಿದಾಗೆ ಕನ್ನಡದಲ್ಲಿ ಅನೇಕ ಕಾವ್ಯ ಆಂದೋಲನಗಳು, ಸಾಹಿತ್ಯದ ಆಂದೋಲನಗಳು ನಡೆದವು. ಪ್ರಗತಿಶೀಲ, ನವೋದಯ ಇತ್ಯಾದಿ. ಆ ಎಲ್ಲ ಸಂದರ್ಭದಲ್ಲಿ ನಡೆದ ಕಾವ್ಯ ಎಲ್ಲೋ ಒಂದು ಕಡೆ ತನ್ನ ಚೈತನ್ಯವನ್ನು ಕಳೆದುಕೊಂಡು ಅದೇನೋ ಒಂದು ಅದೇ ಹೇಳಿದ್ದನ್ನೇ ಹೇಳಿ ಹಳೆ ನೆಟ್ಟ ಅಲಕ್ಕೆನೆ ನೇಣು ಹಾಕ್ಕೊಳ್ಳುವಂಥ ಸ್ಥಿತಿಗೆ ಸಾಹಿತ್ಯ ಬರ್ತಾ ಇದೆ ಅನ್ನುವಂಥ ಒಂದು ಸ್ಥಿತಿ ಅನೇಕರಿಗೆ ಅನ್ನಿಸ್ತಾ ಇತ್ತು. ಅಂಥ ಒಂದು ಸ್ಥಿತಿಯಿಂದ ಸಾಹಿತ್ಯವನ್ನು, ವಿಶೇಷವಾಗಿ ಕಾವ್ಯವನ್ನು, ಅಲ್ಲಿಂದ ಅದನ್ನು ರಕ್ಷಿಸಿ, ಬದುಕಿಸಿ, ಮೇಲೆತ್ತಿ ಅದಕ್ಕೆ ಹೊಸದಾದಂಥ ಸ್ಫೂರ್ತಿಯನ್ನು, ಚೈತನ್ಯವನ್ನು, ಜೀವವನ್ನು ತುಂಬಿದಂಥವರು, ಆ ಶಕ್ತಿಯನ್ನು ತುಂಬಿದಂಥವರು ಮೊಗೇರಿ ಗೋಪಾಲಕೃಷ್ಣ ಅಡಿಗರು. ಅದರಿಂದ ನವ್ಯ ಸಾಹಿತ್ಯದ ನವ್ಯ ಸಾಹಿತ್ಯ ಪ್ರಾರಂಭ ಮಾಡಿದಂಥ ಅದಕ್ಕೆ ಅದರ ಹೊಸ ದಿಗಂತವನ್ನು ಸೃಜನೆ ಮಾಡಿದಂಥವರು ಅಡಿಗರು. ಆದ್ದರಿಂದ ಕನ್ನಡದ ಕಾವ್ಯಕ್ಕೆ ಒಂದು ಹೊಸ ಹುಟ್ಟನ್ನು ಅವರು ಕೊಟ್ಟರು. ಅದಕ್ಕಾಗಿ ಅಡಿಗರ ಶಿಷ್ಯರಾಗಿ, ಅಡಿಗರು ಯಾವ ತನ್ನ ಮಠ ಕಟ್ಟಲಿಲ್ಲ, ಅಡಿಗರಿಗೆ ಮಠ ಕಟ್ಟುವಂಥ ಸ್ವಭಾವ ಇರಲಿಲ್ಲ. ಆದರೆ ಅವರಿಗೆ ಬೇಕೋ ಬೇಡವೋ ಅದಲ್ಲ, ಅವ್ರ ಸುತ್ತ ಅಡಿಗರ ಶಿಷ್ಯರು ಅಂತ ಕರೆಸ್ಕೊಳ್ಳುವಂಥವ್ರದ್ದೊಂದು ದೊಡ್ಡ ಪಡೆಯೇ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ನಿರ್ಮಾಣ ಆಯಿತು. ಒಂದಂತಂದರೆ ಇವತ್ತಿನ ಹೊಸ ಪೀಳಿಗೆಯ ಸಾಹಿತ್ಯಾಸಕ್ತರಿಗೆ, ಕನ್ನಡದ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಯಾವ ಹೆಸರು ಅತ್ಯಂತ ಪರಿಚಿತವಿದೆಯೋ ಅಂಥ ಅನೇಕರು ಈ ಅಡಿಗರ ಪಾಠಶಾಲೆಯಿಂದ
ಒಂದಿಷ್ಟು ಕಲಿತೋ ಮಾತನಾಡಿಯೋ ಅಥವಾ ಕೀಟ್ಲೆ ಮಾಡಿಯೋ ಏನೋ ಮಾಡಿ ಅದೇ ಪಾಠಶಾಲೆಯಲ್ಲಿ ಇದ್ದು ಹೊರಬಂದವರು. ಡಾಕ್ಟರ್ ಅನಂತಮೂರ್ತಿಯವರಿರಲಿ, ಪಿ ಲಂಕೇಶ್ ಅಂತವರಿರಲಿ, ಕಿರಂ ನಾಗರಾಜ್ ಇರಲಿ, ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರಿರಲಿ, ಲಕ್ಷ್ಮಣ ಭಟ್ರು ಇತ್ತೀಚೆಗೆ ಅವರ ನಿಧನ ಆಯಿತು. ಈ ರೀತಿ ಅನೇಕರು ಕರ್ನಾಟಕದ ಉದ್ದಗಲಕ್ಕೂ ಹೀಗೆ ಅನೇಕರನ್ನ ಸೃಷ್ಟಿ ಮಾಡಿದಂಥ ಒಂದು ಅದ್ಭುತ ಕಾರ್ಯವನ್ನು ಅಡಿಗರು ಮಾಡಿದರು. ಅಂದರೆ ಅಡಿಗರು ಕೇವಲ ಹೊಸ ಕಾವ್ಯವನ್ನು ಸೃಷ್ಟಿಸಲಿಲ್ಲ, ಕೇವಲ ಕವಿತೆಗಳನ್ನು ಬರೀಲಿಲ್ಲ, ಹೊಸ ಕವಿಗಳನ್ನು ಕೂಡ ಹುಟ್ಟಾಕಿದರು. ಆದ್ದರಿಂದ ಅವರ ಈ ಪ್ರತಿಭೆ, ಅವರ ಒಂದು ವ್ಯಕ್ತಿತ್ವದ ಈ ಒಂದು ಆಯಾಮ ಇದು ಅದ್ಭುತವಾದದ್ದು. ಸಾಹಿತಿಗಳಲ್ಲದ ಸಮಾಜದಲ್ಲಿ ಕೆಲಸ ಮಾಡ್ತಿರುವಂಥ ನೂರಾರು ಜನರಿಗೂ ಕೂಡ ಅವರು ಪ್ರೇರಣೆ ಕೊಟ್ಟರು. ಅವರು ಅನೇಕ ಕಾಲೇಜುಗಳಿಗೆ, ವಿಶ್ವವಿದ್ಯಾಲಯದ ಕಾರ್ಯಕ್ರಮಗಳಿಗೆ ಅಡಿಗರು ಹೋಗ್ತಿದ್ರು, ಅವರನ್ನು ಕರೆದಾಗ ಹೋಗ್ತಿದ್ರು. ಅನೇಕ ಸಾಹಿತಿಗಳು ಆ ರೀತಿ ಹೋಗ್ತಾರೆ. ಆದರೆ ಇಬ್ಬರನ್ನು ನಾನು ವಿಶೇಷವಾಗಿ ಇಲ್ಲಿ ನೆನೆಯಬೇಕು. ಸಾಮಾನ್ಯವಾಗಿ ಯುವಕರು ಕರೆದ ತಕ್ಷಣ ಎಸ್ ಅಂತ ಬರುವಂಥ ಮತ್ತು ಯಾವುದೇ ವ್ಯವಸ್ಥೆ ಹೇಗಿದೆ ಏನಿದೆ ಅಂತ ಕೇಳಿದೇ ಬಂದಿರೋಂಥ ಇಬ್ಬರು ದಿಗ್ಗಜರು. ನಾನು ಭಾಳ ಹತ್ತಿರದಿಂದ ಅವರಿಬ್ಬರನ್ನು ಕೂಡ ನೋಡಿದ್ದೀನಿ, ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋಗಿದ್ದೀನಿ, ಕಾರ್ಯಕ್ರಮಗಳಿದ್ದೀನಿ. ಒಂದು ಶಾಲೆ ಕಾರ್ಯಕ್ರಮ, ಕಾಲೇಜ್ ಕಾರ್ಯಕ್ರಮ, ಹೋಗೋದು ಹೇಗೆ, ಬಸ್ನಲ್ಲೋ ಸ್ಕೂಟ್ರ್ ಹಿಂದ್ಕೊಂಡು ಶ್ರೀಧರ್ ಅವರು ಸ್ಕೂಟ್ರ್ನಲ್ಲಿ ಅವ್ರು ಕರ್ಕೊಂಡು ಹೋಗ್ತಿದ್ರು ಗೋಪಾಲಕೃಷ್ಣ ಅಡಿಗರನ್ನ ಜಯನಗರದಿಂದ ಬಸ್ ಸ್ಟ್ಯಾಂಡಿಗೆ. ಕಬೀರ್ ಸಮ್ಮಾನ ಪಡೆದಂಥ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸನ್ಮಾನ ಪುರಸ್ಕಾರ ಪಡೆದಂಥ ಕನ್ನಡದ ದಿಗ್ಗಜ ಕವಿಯನ್ನು ಸ್ಕೂಟರ್ನಲ್ಲಿ ಹಿಂದ್ಗಡೆ ಕೊಂಡ್ರಿಸ್ಕೊಂಡು ಕರ್ಕೊಂಡು ಹೋಗಿದ್ದೀವಿ. ಇವತ್ತು ನೀವು ನೆನೆಸ್ಕೊಡ್ಬೇಕು, ಒಂದು ಕವಿತೆ ಪತ್ರಿಕೆಯಲ್ಲಿ ಪ್ರಿಂಟ್ ಆದರೆ ಆಟೋ ರಿಕ್ಷಾದಲ್ಲೂ ನೀವು ಅವ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಹೌದು ತಾನೆ? ಗೋಪಾಲಕೃಷ್ಣ ಅಡಿಗರು ಜನತೆಯ ಬಗೆಗಿನ ಪ್ರೀತಿಗಾಗಿ, ಯುವಕರ ನಡುವೆ ಸಮಯವನ್ನು ಕಳಿಬೇಕು ಅನ್ನುವಂಥ ಒಂದು ಹಾತೊರಿಕೆಗಾಗಿ, ಸಮಾಜದ ಬಗ್ಗೆ ನನ್ನೊಂದು ಕರ್ತವ್ಯ ಇದೆ ಅನ್ನುವಂಥ ಆ ಕರ್ತವ್ಯದ ನೆನಪಿಗಾಗಿ, ಕರೆದವರ ಬಗ್ಗೆ ಇರುವಂಥ ಒಂದು ಪ್ರೇಮ ಸ್ನೇಹಕ್ಕಾಗಿ ಅವರು ಎಲ್ಲಿ ಕರೆದ್ರು ಬಂತು. ಸಭೆ ಎಷ್ಟು ದೊಡ್ಡದಿರುತ್ತೆ, ಯಾರು ಅಲ್ಲಿ ಬಂದಿರೋಂಥವ್ರು ಸಮಾಜದವರೋ, ವಿದ್ವಾಂಸರೋ, ಪಂಡಿತರೋ, ಸಾಹಿತಿಗಳೋ, ಕವಿಗಳೋ, ಇದನ್ನೇನು ಅವರು ಯೋಚಿಸಲಿಲ್ಲ. ಅದೇ ರೀತಿ ಇನ್ನೊಬ್ಬರು ಅಂಥವ್ರನ್ನ ನೋಡಿದ್ದು ನಾನು ಡಾಕ್ಟರ್ ಶಿವರಾಮ್ ಕಾರಂತರು. ಶಿವರಾಮ್ ಕಾರಂತರು ಜ್ಞಾನಪೀಠ ಪ್ರಶಸ್ತಿ ಸನ್ಮಾನಿತರು. ಡಾಕ್ಟರ್ ಶಿವರಾಮ್ ಕಾರಂತರಿಗೆ ಬೆಳಗಾವಿನ ವಿದ್ಯಾರ್ಥಿಗಳು ಒಂದು ಜನ ಪೋಸ್ಟ್ ಕಾರ್ಡ್ ಬರೆದರು. ಪೋಸ್ಟ್ ಕಾರ್ಡು, ನಿಮಗೆ ಜ್ಞಾನಪೀಠ ಪುರಸ್ಕಾರ ಬಂದಿದ್ದಕ್ಕೆ ಭಾಳ ಸಂತೋಷ ಆಗಿದೆ, ನಾವು ನಿಮ್ಮನ್ನು ಸನ್ಮಾನಿಸಬೇಕು ಅಂತಿದ್ದೀವಿ, ನೀವು ಬೆಳಗಾವಿಗೆ ಯಾವುದೊಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಿ, ಇನ್ಯಾವುದೋ ವಿಶ್ವವಿದ್ಯಾಲಯ ಅಲ್ಲಿ ದೊಡ್ಡ ಸಂಸ್ಥೆಗೆ, ಆ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಅಭಿನಂದಿಸಬೇಕು ಅಂತ ಅಂದ್ಕೊಂಡಿದ್ದೀವಿ, ದಯವಿಟ್ಟು ಬರಬೇಕು ಅಂತ ಒಂದು ಪೋಸ್ಟ್ ಕಾರ್ಡ್ ಬರೆದರು. ಶಿವರಾಮ್ ಕಾರಂತರು ಅವ್ರಿಗೆ ಉತ್ತರ ಕೊಟ್ಟರು, ನಾನು ಬರ್ತೀನಿ, ಸಮಯ ಇಷ್ಟು ಅಂಥೇಳಿ. ಆ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಶಿವರಾಮ್ ಕಾರಂತರ ಮನೆಯಲ್ಲಿ ಫೋನ್ ಇರಲಿಲ್ಲ, ಅವರು ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಫೋನ್ ತೆಗೆದುಕೊಳ್ತಿದ್ರು ಊರಲ್ಲಿ. ಯಾರಿಗೆ ಮಾಡಿ ಗೊತ್ತಿದೆಯೋ ಅಂಥವ್ರಿಗೆಲ್ಲ ಗೊತ್ತಿರ್ಬೋದು. ಶಿವರಾಮ್ ಕಾರಂತರ ಮನೆಯಲ್ಲಿ ಫೋನ್ ಇರಲಿಲ್ಲ. ಇಂಥ ಒಂದು ಸ್ಥಿತಿನಲ್ಲಿ ಅವರು ಪೋಸ್ಟ್ ಕಾರ್ಡ್ ಬರೆದ್ರು ಕೂಡ ಬಂದರು, ಜ್ಞಾನಪೀಠ ಪುರಸ್ಕಾರ ತೆಗೆದುಕೊಂಡಂಥವ್ರು. ಅಂದರೆ ಸಮಾಜವನ್ನು ಹೇಗೆ ಅವರು ಪ್ರೀತಿಸ್ತಾ ಇದ್ರು, ಕವಿಯಾಗಿ, ಸಾಹಿತಿಗಳಾಗಿ, ಕಾದಂಬರಿಕಾರರಾಗಿ ಕನ್ನಡದ ಸಾಹಿತ್ಯಕ್ಕೆ ಒಂದು ಅಮೋಘವಾದಂತಹ ಕೊಡುಗೆಯನ್ನು ಕೊಟ್ಟು ಅವರ ಹೆಸರು ಅಜರಾಮರವಾಗಿ ಕನ್ನಡದ ಸಾಹಿತ್ಯದಲ್ಲಿ ಇರುವಂಥ ಈ ದಿಗ್ಗಜರು ಅವರು ನಡ್ಕೊಂಡ ರೀತಿ, ಇದು ನಮ್ಮನ್ನು ಅವರ ಎದುರಿಗೆ ನತಮಸ್ತಕರನ್ನಾಗಿ ಮಾಡುತ್ತೆ, ತಲೆ ಬಾಗಿಸುವಂತೆ ಮಾಡುತ್ತೆ. ಅದರಿಂದ ಈ ಎಲ್ಲ ಮುಖಗಳನ್ನು ನೋಡಿದಾಗ ಒಬ್ಬ ಕವಿಯನ್ನು ನಾವು ಅದನ್ನು ಸಮಗ್ರವಾಗಿ ನೋಡಬೇಕು. ಕವಿ ಬೇರೆ ಬೇರೆ ಸಂದರ್ಭದಲ್ಲಿ ತನ್ನ ಕಾವ್ಯ ಬರೀತಾನೆ. ಅಡಿಗರ ಬಗ್ಗೆನೇ ತೆಗೆದುಕೊಂಡ್ರೆ, ಅಡಿಗರು ನವ್ಯ ಕಾವ್ಯದ ಒಂದು ಪ್ರಾರಂಭ ಮಾಡಿದರು. ಅದಕ್ಕಿಂತ ಮುಂಚೆ ಅವರು ಕೂಡ ಪರಂಪರೆಯ ಕನ್ನಡದ ನವೋದಯ ಶೈಲಿಯಲ್ಲಿ, ಪ್ರಗತಿ ಶೈಲಿನಲ್ಲಿ ತಮ್ಮ ಸಾಹಿತ್ಯದ ರಚನೆ ಮಾಡಿದವರೇನೆ. ಆದರೆ ಅದರಿಂದ ಒಂದು ಸ್ವಲ್ಪ ಬೇಸರಪಟ್ಟವರು. ಅದಕ್ಕೆ ಅವ್ರು ಬರೆದ್ರು, ಅನ್ಯರು ಅರದುದನೆ ಒರೆದು, ಅನ್ಯರು ಬರೆದುದನೆ ಒರೆದೊರೆದು ಬರೆದು ಭಿನ್ನವಾಗಿದೆ ಮನವು ಬಗೆಯೊಳಗೆ. ಅವರು ಬರ್ಕೊಂಡು, ನನ್ನ ನುಡಿಯಳೆ ಬಣ್ಣ ಬಣ್ಣದ ಬಣ್ಣಿಸುವ ಬನ್ನತಿಯು ಬರುವನಕ, ನನ್ನ ಬದುಕಿದು ನರಕ.
ಬೇರೆಯವರು ಹೇಳಿದ್ದನ್ನೇ ಹೇಳಿ 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 ಅದನ್ನೇ ಬರೆದು ಭಿನ್ನವಾಗಿದೆ ಮನವು. ಅದರಿಂದ ನನ್ನ ಬಗೆಯನ್ನು ಅರಿತು, ನನ್ನೊಳಗಿನ ಅರಿತು, ನನ್ನ ನುಡಿಯೊಳೆ ಬಣ್ಣ ಬಣ್ಣದಲ್ಲಿ ಬಣ್ಣಿಸುವ ಪನ್ನತಿಯು ಬರುವನಕ. ನನ್ನ ಬದುಕಾಗಿದೆ ನರಕ. ಅಂದರೆ ಬೇರೆಯವರನ್ನೇ ಹೇಳಿ ಅದೇ ರೀತಿಯಲ್ಲಿ ಅದೇ ಪ್ರತೀಕಗಳು, ಅದೇ ಸಿಂಬಲ್ಸು, ಅದೇ ಕತೆ, ಅದೇ ಭಾಷೆ, ಅದೇ ಪ್ರಾಸ, ಅದೇ ಪ್ರೊಸೋಡಿನಲ್ಲಿ ಅದರಲ್ಲೇ ಬರೆದು ಅವರಿಗೆ ಅದೇ ಚಂದದಲ್ಲಿ ಅವರು ಅನ್ನಿಸಿದೆ ಅವರಿಗೆ ಇದು ಯಾಕೋ ನನ್ನ ವ್ಯಕ್ತಿತ್ವವನ್ನು ಇದು ಹೊರ ಹಾಕ್ತಾ ಇಲ್ಲ ಅಂತ. ಈ ದ್ವಂದ್ವ ಅವರ ಒಳಗಡೆ. ಅಡಿಗರು ಅನೇಕ ಸಂಘರ್ಷವನ್ನು, ಅನೇಕ ದ್ವಂದ್ವವನ್ನು ಜೀವನದುದ್ದಕ್ಕೂ ನಡೆಸಿದ್ದಾರೆ, ವೈಚಾರಿಕವಾಗಿಯೂ ಕೂಡ. ಅದನ್ನು ಹೇಳ್ತೀನಿ ನಾನು ಸ್ವಲ್ಪ ಮಟ್ಟಿಗೆ. ಕಾವ್ಯದ ದೃಷ್ಟಿಯಿಂದನೂ ಕೂಡ, ಜೀವನದಲ್ಲೂ ಕೂಡ ಅವರು ಸಂಘರ್ಷ, ದ್ವಂದ್ವ ಮನಸ್ಸಿನೊಳಗೂ ಅವರ ಕಾರ್ಯದಲ್ಲೂ ಕೂಡ ಅನೇಕ ಸರಿ ಬಂತು. ಜೀವನದುದ್ದಕ್ಕೂ ಅವರು ಮಾಡಿದ್ರು. ಆದರೆ ಪ್ರತಿಯೊಂದು ಸಾರಿ ನಾವು ನಡ್ಕೊಂಡ ರೀತಿ ಇದೆಯಲ್ಲ, ಅದು ಅಮೋಘವಾದ್ದು. ಅವರು ಕಾವ್ಯದಲ್ಲಿ ಯಾವ ಮೌಲ್ಯವನ್ನು, ಯಾವ ಜೀವನದ ಒಂದು ಚೈತನ್ಯವನ್ನು, ಶಕ್ತಿಯನ್ನು, ಒಂದು ಆದರ್ಶವನ್ನು, ಧ್ಯೇಯವನ್ನು ಅವರು ಮೆರೆಯೋದಕ್ಕೆ ಪ್ರಯತ್ನ ಪಟ್ಟರೋ ಅಥವಾ ಅದನ್ನು ಅಧೋರೇಖಿತಗೊಳಿಸಿದ್ರೋ, ಅದನ್ನು ಹೈಲೈಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೋ, ಅದನ್ನು ತನ್ನ ಜೀವನದಲ್ಲಿ ಇಳಿಸುವ ಎಲ್ಲ ಪ್ರಯತ್ನಗಳನ್ನು ಅಡಿಗರು ಮಾಡಿದ್ದಾರೆ. ಅಡಿಗರು ಮೈಸೂರಿನಲ್ಲಿ ಸೆಂಟ್ ಫಿಲೋಮಿನಲ್ಲಿದ್ದರು. ಅವರು 65ನೇ ಇಸ್ವಿನಲ್ಲೋ 66ರಲ್ಲೋ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜಿಗೆ ಪ್ರಾಂಶುಪಾಲರಾಗಿ ಬಂದರು. ಅಲ್ಲಿದ್ದಂಥ ಉತ್ಸಾಹಿಗಳು ಒಂದು ಹೊಸ ಕಾಲೇಜನ್ನು ಕಟ್ಟಿದರು. ಸ್ಥಳೀಯರೆಲ್ಲ ಸೇರಿ ಹಣ ಹಾಕಿ ಒಂದು ಕಾಲೇಜ್ ಕಟ್ಟಿದರು. ಆ ಕಾಲೇಜ್ಗೆ ಯಾರು ಪ್ರಿನ್ಸಿಪಾಲ್ರಾಗಿರಬೇಕು? ಅವರು ಅಡಿಗರನ್ನು ತರಬೇಕು ಮಾಡಿದರು. ಕಾರಣ ಏನು ಅಂತಂದರೆ, ಅಡಿಗರು ಬಂದರೆ ಅಡಿಗರ ಜೊತೆಗೆ ಇನ್ನೂ 10 ಜನ ಅಂಥ ಅಧ್ಯಾಪಕರು ಬರ್ತಾರೆ. ಕನ್ನಡದ ಸಾಹಿತ್ಯದ ಅನೇಕ ಹೊಸ ಮುಖಗಳು, ಉದಯೋನ್ಮುಖ ತಾರೆಗಳು ಬರ್ತವೆ ಅಂತ ಜನಕ್ಕೆ ಗೊತ್ತಿತ್ತು. ಆದ್ದರಿಂದ ಅಡಿಗರಂತ ತಕ್ಷಣ ರಾಣಿ ಜೇನು ಬಂದರೆ ಹೇಗೆ ಉಳಿದ ಜೇನುಗಳೆಲ್ಲ ಬರ್ತಾವಲ್ಲ, ಹಾಗೆ ಅಡಿಗರು ಬಂದ ತಕ್ಷಣ ಅನೇಕರು ಬಂದರು. ಜ್ಞಾನಪೀಠ ಪುರಸ್ಕಾರ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು, ಅವರು ಸಾಗರದ ಕಾಲೇಜಿಗೆ ಬಂದರು ಪಾಠ ಹೇಳೋಕ್ಕೆ. ಆವಾಗ ಅವರು ಕವಿಗಳಾಗಿ ಪರಿಚಿತರಷ್ಟೇ. ಅವ್ರಿಗೆ ಇಷ್ಟೆಲ್ಲ ಪ್ರಶಸ್ತಿಗಳು 65-66ನೇ ಇಸ್ವಿ ಕತೆ ನಾನು ಹೇಳ್ತಿರೋದು. ಹೀಗೆ ಅನೇಕರು ಸಾಗರಕ್ಕೆ ಬಂದರು. ಅಡಿಗರು ಸಮಾಜವಾದ ವಿಚಾರದಲ್ಲಿ ಒಂದು ಸ್ವಲ್ಪ ನಂಬಿಕೆ ಇಟ್ಟಂಥವ್ರು ಆ ಕಾಲದಲ್ಲಿ, ಅಥವಾ ಹಾಗೆ ನಾವು ನಂಬಿದ್ವು. ಅವ್ರು ಇಟ್ಟಿದ್ರು, ಎಷ್ಟಿಟ್ಟಿದ್ರು ಅವ್ರದ್ದು ನಾವು ಭಾಳ ಚರ್ಚೆ ಮಾಡೋಕ್ಕೆ ಹೋದ್ರೆ ಅವರು ನಿಜವಾಗ್ಲೂ ಸಮಾಜವಾದ ಅಷ್ಟು ಹೇಳ್ತಾರೋ ಇನ್ನೇನೋ ಹೇಳ್ತಾರೋ ಬರುತ್ತೆ, ಅದು ಬೇರೆ ವಿಷಯ. ಆದರೆ ಅಂತೂ ಸಮಾಜವಾದಿ ವಿಚಾರದಲ್ಲಿ ನಂಬಿಕೆ ಇಟ್ಟವರು ಅಂತ ಅವ್ರ ಬಗ್ಗೆ ಒಂದು ನಂಬಿಕೆ ಇದೆ. ಅದು ಹೆಚ್ಚು ಮಟ್ಟಿಗೆ ಸತ್ಯ ಕೂಡ. ಅವರನ್ನು ಅದಕ್ಕೆ ರಾಮ್ ಮನೋಹರ್ ಲೋಹಿಯಾ ಅವರು ಬಂದರು. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ, ಜಾರ್ಜ್ ಫರ್ನಾಂಡಿಸ್, ಇವರುಗಳು ಸಮಾಜವಾದಿ ಆಂದೋಲನದ ದೊಡ್ಡ ಸ್ತಂಭಗಳು. ಗೋಪಾಲಕೃಷ್ಣ ಅಡಿಗರು ಒಂದು ಸಾಗರದ ತಾಲ್ಲೂಕು ಮಟ್ಟದ ಕಾಲೇಜಿನ ಪ್ರಿನ್ಸಿಪಾಲ್ ಬಂದರು. ಅವರು ತೀರ್ಥಹಳ್ಳಿಗೆ ಶಾಂತವೇರಿ ಗೋಪಾಲಗೌಡರನ್ನು ನೋಡಬೇಕಾಗಿತ್ತು. ಅವರು ಅಡಿಗರನ್ನು ಕೂಡ ಕಾಲೇಜಿಗೆ ಬಂದರು. ಈ ರೀತಿ ಲೋಹಿಯಾ ಅಂತವರು, ಫರ್ನಾಂಡಿಸ್ ಅಂತವರು, ಶಾಂತವೇರಿ ಗೋಪಾಲಗೌಡರು, ಈ ಎಲ್ಲರ ಜೊತೆಗೆ ಸಮಾಜದ ಬಗ್ಗೆ, ದೇಶದ ಬಗ್ಗೆ, ವಿಚಾರದ ಬಗ್ಗೆ, ವೈಚಾರಿಕ ಸಿದ್ಧಾಂತಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡಬಲ್ಲಂಥ ಒಬ್ಬ ಕನ್ನಡದ ಆ ಮಟ್ಟದ ಕವಿ ಸಾಗರದ ಮಲೆನಾಡಿನ ಒಂದು ಮೂಲೆಯಲ್ಲಿ ಕುಳಿತಿದ್ರು. ಹಾಗಾಗಿ ಅವ್ರ ಸುತ್ತಮುತ್ತ ಯುವಕರು, ಕನ್ನಡದ ಹೊಸ ಸಾಹಿತಿ ವಲಯದ ಸಾಹಿತ್ಯಾಸಕ್ತರು, ಹುಟ್ಟಿ ಬರ್ತಾರಂಥ ಕವಿಗಳು, ಬರಹಗಾರರು ತಯಾರಾದರು. ಅಂದರೆ ಒಬ್ಬ ಒಳ್ಳೆಯ ಕವಿ, ಒಬ್ಬ ಒಳ್ಳೆಯ ಮನುಷ್ಯ ಇದ್ದಲ್ಲಿ ಹೇಗೆ ಒಳ್ಳೆಯತನ ಹೊಂದಿರುವಂಥ ಜನ, ಸಮಾಜವನ್ನು ಸೃಜನೆ ಮಾಡುವಂಥ ಜನ ಹೇಗೆ ಸೇರ್ತಾರೆ. ಆದರೆ ಒಬ್ಬ ಕವಿಯ ಕೆಲಸ ಅಷ್ಟೇ ಅಲ್ಲ. ಒಬ್ಬ ನಿಜವಾದ ಕವಿ ಸಮಾಜವನ್ನು ಹೇಗೆ ನಡೆಸ್ತಾನೆ, ಇದನ್ನು ಅಡಿಗರು ಮಾಡಿದರು. ಅಡಿಗರು ಸಾಗರ ಕಾಲೇಜನ್ನು ಬಿಡಬೇಕಾಯಿತು. ಉಡುಪಿಗೆ ಹೋದರು. ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರಾದರು. ಅಲ್ಲಿ ಒಂದಿಷ್ಟು ವರ್ಷ ಇದ್ದರು.
ಬಹುಶಃ 72ನೇ ಇಸ್ವಿವರೆಗೆ. ಆ ಕಾಲೇಜನ್ನು ಅವ್ರು ಬಿಡಬೇಕಾಯಿತು. ಬಿಟ್ಟಿದ್ಯಾಕೆ? ಪುನಃ ಅವರು ವಿಚಾರಕ್ಕೆ ಅಲ್ಲಿಯ ಆಡಳಿತ ಮಂಡಳಿ ಒಪ್ಪಲಿಲ್ಲ ಅನ್ನೋದಕ್ಕಾಗಿ. ಸಾಗರದಲ್ಲೂ ಹಾಗೆ ಆಯಿತು. ಸಾಗರದ ಕಾಲೇಜಿನ ಆಡಳಿತ ಮಂಡಳಿಯ ಜೊತೆಗೆ ವೈಚಾರಿಕ ಭಿನ್ನತೆ, ಮತಭೇದ ಮತ್ತು ಅಲ್ಲಿ ಅವರಿಗೆ ಸಮಸ್ಯೆ ಆಯಿತು, ಮನಸ್ಸಿಗೆ ತೊಂದರೆ ಆಯಿತು, ಅಗಾಧವಾದಂಥ ನೋವನ್ನು ಅನುಭವಿಸಿದರು. ಎಲ್ಲಿವರೆಗೆ ಅಂತಂದ್ರೆ ಅವರು ಲೇಖನ ಬರೆದರು, ಪ್ರಜಾವಾಣಿಯಲ್ಲಿ ಪ್ರಕಟ ಆಯಿತು. ಅವರೊಂದು ರಾಕ್ಷಸರು ಅಂತ ಒಂದು ಬರೆದಿದ್ದಾರೆ, ರಾಕ್ಷಸರು ಅಂತ ಬರೆದಿದ್ದಾರಲ್ವೇ, ಒಂದು ಲೇಖನ ಇದೆ. ಅವರಿಗೆ ತುಂಬ ನೋವಾಯಿತು, ಅದರಿಂದ ಕಾಲೇಜನ್ನು ಬಿಟ್ಟರು. ಕವಿ ಸಾಯಲಿಲ್ಲ, ಒಳಗಿದ್ದಂಥ ಬರಹಗಾರ ನಿರಂತರವಾಗಿ ಜೀವಂತವಾಗಿದ್ದ. ಅವರು ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರಾಗಿದ್ದಾಗ 72ನೇ ಇಸ್ವಿನಲ್ಲಿ ಮಹಾಮೈತ್ರಿ ಚುನಾವಣೆ ನಡೀತು. ಇಂದಿರಾ ಗಾಂಧಿಯವರು ಒಂದು ಕಡೆ ಅವರ ಗೆಲುವಿನ ಒಂದು ಏರು ಸ್ಥಿತಿಯಲ್ಲಿ ಇದ್ದರು. ಬಾಂಗ್ಲಾದೇಶದ ವಿಮೋಚನೆ ಆಗಿತ್ತು. 1971ರ ಭಾರತ್ ಪಾಕಿಸ್ತಾನ ಯುದ್ಧದಲ್ಲಿ ಬಾಂಗ್ಲಾದೇಶ ಅದರ ಗರ್ಭದಿಂದ ಜನ್ಮ ತಾಳಿ ಬಂದಿತ್ತು. ಅದಕ್ಕೆ ಭಾರತ ಸಂಪೂರ್ಣ ಸಹಕಾರ ಕೊಟ್ಟಿತ್ತು. ಅಂಥ ಒಂದು ವಿಜಯದ ತುದಿಯಲ್ಲಿದ್ದಾಗ ಇಂದಿರಾ ಗಾಂಧಿಯವರ ಒಂದು ಚುನಾವಣೆ ನಡೀತು ಲೋಕಸಭೆಗೆ. ಆಗ ಎಲ್ಲ ವಿರೋಧ ಪಕ್ಷಗಳು ಸೇರಿ, ಸಮಾಜವಾದಿ ಪಕ್ಷ, ಜನಸಂಘ ಇವರೆಲ್ಲ ಸೇರಿ ಒಂದು ಮಹಾಮೈತ್ರಿಯನ್ನು ರಚಿಸಿದರು. 67ರಲ್ಲಿ ಮಹಾಮೈತ್ರಿಯಾಗಿ ಕಾಂಗ್ರೆಸ್ ಅನೇಕ ರಾಜ್ಯಗಳಲ್ಲಿ ಸೋಲನ್ನು ಕಂಡಿತ್ತು. ಆದ್ದರಿಂದ ಇದನ್ನು ಈಗ ಮಾಡ್ಬೋದು ಅಂತ ನಾನು ಯಾಕೆ ಇದು ರಾಜಕೀಯ ಅಂತ ಅನ್ನಿಸ್ಬೋದು ನನಗೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಗೋಪಾಲಕೃಷ್ಣ ಅಡಿಗರು ನೆಹರು ಅವರ ವಿಚಾರಧಾರೆಯಿಂದ ಬಹಳಷ್ಟು ಅವರಿಗೆ ಅಸಹಮತಿ ಇತ್ತು. ನೆಹರು ವಿಚಾರಧಾರೆಯನ್ನು ಅವರು ಒಪ್ತಿರಲಿಲ್ಲ. ಆದರೆ ಅವರಿಗೆ ನೆಹರು ಅವ್ರ ಬಗ್ಗೆ ಏನೋ ಅಸಡ್ಡೆ ಆಗಲಿ ಅಶ್ರದ್ಧೆ ಆಗಲಿ ಇರಲಿಲ್ಲ. ಒಬ್ಬ ಪ್ರಧಾನಮಂತ್ರಿಯಾಗಿ ಅವ್ರ ಬಗ್ಗೆ ಇರುವಂಥ ಗೌರವವನ್ನು ಅವ್ರು ಇಟ್ಕೊಂಡಿದ್ರು. ಆದರೆ ಅವರು ತುಳಿದಿರುವಂಥ ವಿಚಾರ ಭಾರತಕ್ಕೆ, ಇಲ್ಲಿನ ಆತ್ಮದ, ಇಲ್ಲಿನ ಚೈತನ್ಯದ, ಇಲ್ಲಿನ ಸ್ವಭಾವದ, ಪ್ರಕೃತಿಗೆ ಅನುಗುಣವಾಗಿಲ್ಲ ಅಂತ. ಆದ್ದರಿಂದ ಅವರು ತಮ್ಮ ವೈಚಾರಿಕ ನಿಲುವನ್ನು ನಿರ್ಭಯವಾಗಿ, ನಿರ್ದಾಕ್ಷಿಣ್ಯವಾಗಿ ಪ್ರಕಟಪಡಿಸುವಂಥ ಸ್ವಾಭಿಮಾನಿ ಅಡಿಗರು. ಅವರು ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿದ್ದಾಗ ಬೆಂಗಳೂರಿನ ದಕ್ಷಿಣದಲ್ಲಿ ಚುನಾವಣೆಗೆ ಯಾರು ನಿಲ್ಲಿಸಬೇಕು ಅಂತ ಜನಸಂಘದವರು ಅವರನ್ನು ಹೋಗಿ ಭೇಟಿ ಮಾಡ್ತಾರೆ. ನೀವು ಲೋಕಸಭಾ ಚುನಾವಣೆ ನಿಲ್ಲಿಂತ. ಇಲ್ಲಿ ಕೆಂಗಲ್ ಹನುಮಂತಯ್ಯನವರು ಕಾಂಗ್ರೆಸ್ನಿಂದ. ಕೆಂಗಲ್ ಹನುಮಂತಯ್ಯನವರ ಒಂದು ಕೀರ್ತಿ, ಅವರ ಪ್ರಸಿದ್ಧಿ, ಅವರ ಒಂದು ಸ್ಥಾನ, ಅವರ ಪ್ರತಿಷ್ಠೆ, ಅವರ ವ್ಯಕ್ತಿತ್ವ, ಅವರ ಜೀವನದ ಒಂದು ಸಾಧನೆ, ಇದೆಲ್ಲದರೊಂದಿಗೆ ಗೋಪಾಲಕೃಷ್ಣಗಿಂತ ಒಂದು ಕಾಲೇಜಿನ ಪ್ರಿನ್ಸಿಪಾಲರು ಕವಿತೆ ಬರ್ಕೊಂಡಿರೋವಂಥವ್ರು ಭಾಳ ದೊಡ್ಡವರು ಅಂತ ರಾಜಕೀಯ ಕ್ಷೇತ್ರದವ್ರಿಗೆ ಅನಿಸದೇ ಇರ್ಬೋದು. ಆದರೆ ಗೋಪಾಲಕೃಷ್ಣ ಅಡಿಗರು ಎಲೆಕ್ಷನಿಗೆ ತಯಾರಾದರು. ಜನ ಕೇಳೋದನ್ನ, ಅಂದರೆ ನೀವು ಸಮಾಜವಾದಿ ಹೋಗಿ ನೀವು ಯಾಕೆ ಜನಸಂಘದವ್ರು ಹೇಳಿರುವಂಥ ಟಿಕೆಟ್ ಅಂತ ತಿಳ್ಕೊಂಡಿದ್ರಿ? ಸಮಾಜ ಜನಸಂಘ ಎಲ್ಲ ಸೇರಿ ಇತ್ತು. ಅವರು ಹೇಳಿದ್ರು, ಎಲ್ಲ ಸೇರಿದಾರಲ್ಲಪ್ಪ, ಅವರೆಲ್ಲ ಸೇರಿ ಮಹಾಮೈತ್ರಿ ಮಾಡ್ಕೊಂಡಿದ್ದಾರೆ. ಎರಡನೇದು, ನನಗೆ ಸಮಾಜವಾದಿಗಳು ಯಾರು ಬಂದು ಕೇಳಲಿಲ್ವಲ್ಲ ನೀನು ಮಾಡು ಅಂತ, ಜನಸಂಘದವ್ರು ಕೇಳಿದ್ರು ಅಂತ ಹೇಳಿದ್ರು. ಅವರು ಎಲೆಕ್ಷನ್ ನಿಂತರು, ಅದ್ಭುತವಾಗಿದೆ. ನಾನು ಆ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀನಿ ಬೆಂಗಳೂರಿನಲ್ಲಿ. ಅಡಿಗರು ಹೇಗೆ ಚುನಾವಣೆಗೆ ಭಾಷಣ ಮಾಡ್ತಿದ್ರು ಅಂತ ಹೇಳ್ತೀನಿ. ಅವ್ರ ಚುನಾವಣೆಯಲ್ಲಿ ನನಗೆ ಓಟ್ ಕೊಡಿ ಅಂತ ಕೇಳಲೇ ಇಲ್ಲ. ಅದೇ ವಿಶೇಷ. ನಾವು ಈಯಪ್ಪ ಇಂಥವ್ರು ಅಂತ ಅಂದ್ಕೊಳ್ತಿದ್ದೆ. ನಾನು ಅಂಥವನು ಇಂಥವನು, ನಾನು ನಿನ್ನ ಸೇವೆ ಮಾಡ್ತೀನಿ, ನೀವು ನನಗೆ ಓಟ್ ಕೊಡಿ ಅಂತ ತಾನೇ ಕೇಳಬೇಕು ಅವ್ರು ಚುನಾವಣೆ ನಿಂತವರು. ಇವರು ಗೋಪಾಲಕೃಷ್ಣ ಅಡಿಗರು ಚುನಾವಣೆಯಲ್ಲಿ ನೋಡಿ, ಲೋಕತಂತ್ರ ಅಂದರೆ ಎಷ್ಟು ಮುಖ್ಯ, ಪ್ರಜಾತಂತ್ರ ರಕ್ಷಣೆ ಮಾಡಬೇಕು, ಪ್ರಜಾತಂತ್ರದಲ್ಲಿ ಎಲ್ಲರೂ ಸಮಾನ ಅಂಥೇಳಿ ಪ್ರಜಾತಂತ್ರದ ಬಗ್ಗೆ ಒಂದು 5 ನಿಮಿಷ ಪಾಠ ಹೇಳೋರು ಸಾರ್ವಜನಿಕ ಸಭೆಯಲ್ಲಿ. ಅದಾದಮೇಲೆ ಈ ಚುನಾವಣೆ ದಿನಾಂಕ ಹೇಳೋರು, ಇಂಥ ದಿನ ಚುನಾವಣೆ, ಅವತ್ತು ನೀವೆಲ್ಲರೂ ಬೆಳಗ್ಗೆ ಎದ್ದು ದೇವರ ಶುಚಿಯಾಗಿ ಸ್ನಾನ ಮಾಡಿ, ಶುಚಿ ಬಟ್ಟೆಯನ್ನು ಕೊಟ್ಟು ದೇವರಿಗೆ ಮಾಡಿ ಒಂದು ಉಪಹಾರ ತಿಂದು ನೀವು ಮತಗಟ್ಟೆಗೆ ಬರಬೇಕು. ಮತಗಟ್ಟೆಗೆ ಬಂದು ನೀವು ಆ ಮತಪತ್ರಿಕೆ ಕೊಡ್ತೆ, ಅದರಲ್ಲಿ ಓಟ್ ಹಾಕಬೇಕು. ಯಾರಿಗೆ, ಯಾವ ಸಿಂಬಲಿಗೆ, ನನಗೆ ಏನು ಹೇಳ್ತಿರ್ಲಿಲ್ಲ. ಪ್ರಜಾತಂತ್ರದ ನಿಮ್ಮ ಹಕ್ಕನ್ನು, ನಿಮ್ಮ ಅಧಿಕಾರವನ್ನು, ನಿಮ್ಮ ಕರ್ತವ್ಯವನ್ನು ಚಾಚೂ ತಪ್ಪದೆ ಮಾಡಬೇಕಾದಂಥ ಒಂದು ಹೊಣೆ ನಿಮ್ಮದು.
ಪ್ರಜಾತಂತ್ರ ರಕ್ಷಣೆ ಮಾಡಿ. ನೀವು ರಕ್ಷಣೆ ಮಾಡಬೇಕು, ನಾನು ಲೋಕಸಭೆಯಲ್ಲಿ ಅದೇ ಕೆಲಸವನ್ನು ಮಾಡೋದಕ್ಕೆ ರಕ್ಷಣೆ ಮಾಡ್ತೀನಿ. ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನೀವೆಲ್ಲ ಬಂದರೆ ನಾನು ಇಲ್ಲಿ ರಸ್ತೆ ಮಾಡಿಕೊಡ್ತೀನಿ, ಮರ ನೆಟ್ಕೊಡ್ತೀನಿ ಅಂತಿದ್ದು ಏನು ಹೇಳಿ ಯಾವ ಆಶ್ವಾಸನೆಯೂ ಅವ್ರೇನು ಕೊಡ್ತಿರ್ಲಿಲ್ಲ. ಅವ್ರು ಹೇಳಿದ್ರು ದೇಶಕ್ಕೆ ಸ್ವಾತಂತ್ರ್ಯ, ಲೋಕತಂತ್ರ ಸಮಾಜದಲ್ಲಿ ನಡೆಸಬೇಕು, ಒಳ್ಳೆಯ ಆಡಳಿತ ಬೇಕು. ಇಷ್ಟನ್ನು ಸಾಮಾನ್ಯವಾಗಿ ಹೇಳ್ತಿದ್ರು. ನಾನು ಯಾಕೆ ಇದನ್ನು ಹೇಳಿದಂದರೆ, ಅಂಥ ಒಬ್ಬ ಕವಿಯನ್ನು 2 ಸಾರಿ ಅವರು ಜೈಮಲ್ನಲ್ಲಿ ಅವ್ರು ನಿಂತರು. ಕೊನೆಗೆ ವಿಧಾನಸಭಾ ಚುನಾವಣೆಗೆ ನಿಂತರು ಅಂದರೆ ನಿಲ್ಲಿಸಿದ್ರು ಜನ ಅವರಿಗೆ. ಶಿವರಾಮ್ ಕಾರಂತರು ಮತ್ತು ನಮ್ಮ ರಾಜ್ಯದಲ್ಲಿ ಅವರು ಚುನಾವಣೆ ನಿಂತಿದ್ರು. ಆದರೆ ನಮ್ಮ ರಾಜ್ಯದ ಜನ ಶಿವರಾಮ್ ಕಾರಂತರನ್ನ, ಗೋಪಾಲಕೃಷ್ಣ ಅಡಿಗರನ್ನು ಚುನಾಯಿಸಲಿಲ್ಲ. ಅವ್ರು ಲೋಕಸಭೆಗೆ ವಿಧಾನಸಭೆಗೆ ಯಾರು ಹೋಗ್ಲಿಕ್ಕಾಗಲಿಲ್ಲ. ಹೋಗಿದ್ರೆ ಏನಾಗ್ತಿತ್ತು, ಅವ್ರಿಗೇನಾಗ್ತಿರ್ಲಿಲ್ಲ, ವಿಧಾನಸಭೆಗೆ ಲೋಕಸಭೆಗೆ ಒಂದು ಸ್ವಲ್ಪ ಒಳ್ಳೇದಾಗ್ತಿತ್ತು. ಆಗಲಿಲ್ಲ, ಭಾಗ್ಯ ಇಲ್ಲ. ಆದರೆ ಅಡಿಗರಿಗೆ ಇದ್ಯಾವುದರಿಂದ ಏನೇನು ಮನಸ್ಸಿಗೆ ಇಲ್ಲ. ಪ್ರಶ್ನೆ ಏನು ಅಂತಂದರೆ, ಅದರಿಂದಾಗಿ ಅವ್ರು ಕಾಲೇಜ್ ಬಿಡಬೇಕಾಯ್ತು, ಪ್ರಿನ್ಸಿಪಾಲ್ಗಿರಿ ಹೋಯಿತು. ಅಂದರೆ ಸಾಗರ ಕಾಲೇಜ್ ಪ್ರಿನ್ಸಿಪಾಲ್ಗಿರಿ ಹೋಯಿತು, ನಂಬಿದ ಆದರ್ಶಕ್ಕಾಗಿ, ಇನ್ನೊಮ್ಮೆ ನಂಬಿದ ಸಿದ್ಧಾಂತಕ್ಕಾಗಿ ಇನ್ನೊಂದು ಸಾರಿ ಪ್ರಿನ್ಸಿಪಾಲ್ಗಿರಿ ಹೋಯಿತು. ಇದ್ರು ಸುಮ್ಮನೆ ಏನಾಗುತ್ತೋ ನೋಡೋಣ. ಆದರೆ ಸ್ನೇಹಿತರು ಬೇರೆಯವ್ರನ್ನ ಮಾಡಿ, ಮಾನ್ಯ ಅಡ್ವಾಣಿಯವರು ಇತ್ಯಾದಿ ಅನೇಕರು, ಅವರು NBT ನ್ಯಾಷನಲ್ ಬುಕ್ ಟ್ರಸ್ಟ್ನಲ್ಲಿ ಸಂಪಾದಕ ವಿಭಾಗದಲ್ಲಿ ಅವರಿಗೆ, ಆಮೇಲೆ ಸಿಮ್ಲಾದಲ್ಲಿ ಇಂಡಿಯನ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನಲ್ಲಿ ಅವರಿಗೆ ಫೆಲೋಶಿಪ್ ಸಿಕ್ತು. ಅವರು ತಮ್ಮ ಸಾಹಿತ್ಯದ ಕಾರ್ಯವನ್ನು ಮಾಡಿದರು. 75 ದಿವಸದಲ್ಲಿ ಎಲ್ಲರೂ ಮುಗಿಸಿ ಊರಿಗೆ ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆಸಿದರು. 92ರ ನವೆಂಬರ್ 4ನೇ ತಾರೀಕಿನವರೆಗೆ ಅವರ ವಾಸ ಬೆಂಗಳೂರಿನಲ್ಲಿ ಇತ್ತು. ಯಾವ ಅಧಿಕೃತ ಯಾವುದೇ ಸ್ಥಾನದಲ್ಲಿ ಅವರು ಇರಲಿಲ್ಲ. ಯಾವ ಡೈರೆಕ್ಟ್ರು, ಯಾವ ಚೇರ್ಮನ್ನು, ಯಾವುದು ಏನೂ ಆಗಿರಲಿಲ್ಲ ಅವರು. ಆದರೆ ಅವರು ಸ್ನೇಹಿತರ ಜೊತೆ ಕರೆದರು, ಸಾಹಿತ್ಯ ಆಸಕ್ತರ ಜೊತೆಗಿದ್ದರು, ನಿರಂತರವಾಗಿ ಸಾಹಿತ್ಯದ ಕೃಷಿಯನ್ನು ಮಾಡಿದರು, ಕಾವ್ಯಕ್ಕೆ ಹೊಸ ಹೊಸ ಆಯಾಮವನ್ನು, ದಿಕ್ಕನ್ನು ಕೊಟ್ಟರು. ಅಡಿಗರು ಜೀವನದಲ್ಲಿ ಅದ್ಭುತವಾದಂಥ ಕಾವ್ಯವನ್ನು ಕೊಟ್ಟಿದ್ದಾರೆ. ಅವರ ಕಾವ್ಯದ ಸಂಗ್ರಹಗಳು ಯಾರು ಕಾವ್ಯ ಸಾಹಿತ್ಯದಲ್ಲಿ ಗೊತ್ತಿದೆ, ನಾನು ಅದು ಪುನಃ ಹೇಳಬೇಕಾಗಿಲ್ಲ. ಇವತ್ತು ನಾಳೆ ಅನೇಕ ಗೋಷ್ಠಿಗಳಲ್ಲಿ, ಸುಮಾರು 5-6 ಗೋಷ್ಠಿಗಳಲ್ಲಿ ಅನೇಕ ಸಂಗತಿಗಳನ್ನು ನೀವು ಚರ್ಚೆ ಮಾಡೋರು ಇದ್ದೀರಿ. ಅವರು ಬರೆದಂಥ ಪ್ರಾರ್ಥನೆ, ಭೂಮಿಗೀತ, ಚಂಡೆಮದ್ದಳೆ, ವರ್ಧಮಾನ, ಈ ಎಲ್ಲ ಸಂಗ್ರಹಗಳಿಂದಲೇ ಅದನ್ನು ಕ್ರೊನಾಲಾಜಿಕಲಿ ನೋಡಿದಾಗ ಒಬ್ಬ ಕವಿಯ ಹೇಗೆ ಜೀವನ, ಅವರದ್ದು ವ್ಯಕ್ತಿತ್ವ ಬೆಳೀತಾ ಹೋಯಿತು, ಯಾವುದಿತ್ತು. ಒಂದು ರೀತಿಯಲ್ಲಿ ಅವರ ಕಾವ್ಯವನ್ನು ಈ ರೀತಿ ನಾವು ಓದ್ತಾ ಹೋದರೆ, ಆಸ್ವಾದಿಸ್ತಾ ಹೋದರೆ, ಕನ್ನಡದ ಮತ್ತು ಭಾರತದ ಸಾಂಸ್ಕೃತಿಕ, ಸಾಹಿತ್ಯಿಕ, ಸಾಮಾಜಿಕ ಇತಿಹಾಸದ ಅನೇಕ ಅಧ್ಯಾಯ ಆಯಾಮಗಳನ್ನು ಕೂಡ ನಾವು ಅದರ ಜೊತೆಗೆ ಅರ್ಥ ಮಾಡ್ಕೊಳ್ಬೋದು. ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಅವರು ಮೈಸೂರಿನಲ್ಲಿ ಇದ್ದಾಗ ಬೇರು ಸಪ್ತಿ ಮರವನೆತ್ತಿ ನಿಲ್ಲಿಸು ಮಗು, ಸ್ವಾತಂತ್ರ್ಯದ ಬಗ್ಗೆ ಹೇಳಿದರು. ಸ್ವಾತಂತ್ರ್ಯದ ಬಗ್ಗೆ ಅವ್ರದ್ದು 5-6 ಬೇರೆ ಬೇರೆ ಸ್ವಾತಂತ್ರ್ಯದ ಬಗ್ಗೆನೇ 1977ರಲ್ಲಿ ಎಮರ್ಜೆನ್ಸಿ ನಂತರ ಅವರೊಂದು ಕವಿತೆ ಬರೆದರು. 1987ರಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಇನ್ನೊಂದು ಬರೆದರು. ಸ್ವಾತಂತ್ರ್ಯದ ಬಗ್ಗೆ ಅವರು 16 ಬಾರಿ ಇಂಥದನ್ನು ಬರೆದಿದ್ದಾರೆ. ಇವತ್ತು ಮಾರ್ಚ್ 12 ಒಂದು ವಿಶೇಷವಾದಂಥ ದಿನ. ಇದು ಅದಕ್ಕಾಗಿ ಹೇಳ್ತೀನಿ, ಯಾಕೆಂದರೆ ಇವತ್ತು ಭಾರತ ಸರ್ಕಾರ ಮತ್ತು ಸಂಸ್ಕೃತಿ ವಿಭಾಗ ಇವರು ಒಂದು ವಿಶೇಷ ಸಂಗತಿಯನ್ನು ಪ್ರಾರಂಭ ಮಾಡ್ತಿದ್ದಾರೆ. ಇವತ್ತಿನಿಂದ 75 ವಾರಗಳು 2022ನೇ ಇಸ್ವಿ ಆಗಸ್ಟ್ 15, 2022 ಆಗಸ್ಟ್ 15 ಭಾರತದ ಸ್ವಾತಂತ್ರ್ಯದ 75 ವರ್ಷ ಆಗುತ್ತೆ. ಈ 75 ವರ್ಷಗಳಲ್ಲಿ ಭಾರತದ ಸ್ವಾತಂತ್ರ್ಯದ ಅನೇಕ ಆಯಾಮಗಳನ್ನು, ಭಾರತ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಂಡಂಥ ಸಮಾಜದ ಎಲ್ಲ ವರ್ಗಗಳು, ಎಲ್ಲ ಜನರ ಒಂದು ಐತಿಹಾಸಿಕವಾದಂಥ ಡಾಕ್ಯುಮೆಂಟೇಷನನ್ನು ಮಾಡೋದಕ್ಕೆ ಕೇಂದ್ರದ ಸಂಸ್ಕೃತಿ ಇಲಾಖೆ ಮತ್ತು ಬೇರೆ ಬೇರೆ ಸಂಸ್ಥೆಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಇವತ್ತು ಅದರ ಪ್ರಾರಂಭ ಆಗುತ್ತೆ. ಇವತ್ತಿನಿಂದ 75 ವಾರಗಳು ಇವೆ. ಅದಕ್ಕೆ ಸರ್ಕಾರ ಯೋಚನೆ ಮಾಡಿದೆ, ಮಾರ್ಚ್ 12ಕ್ಕೆ ಇವತ್ತು ಪ್ರಾರಂಭ ಮಾಡಬೇಕು ಅಂತ. ಸ್ವಾತಂತ್ರ್ಯ ಅನ್ನುವಂಥದ್ದನ್ನು, ಒಂದು ರಾಷ್ಟ್ರದ ಸ್ವಾತಂತ್ರ್ಯ, ದೇಶ ಸಮಾಜದ್ದು, ಹಾಗೆ ವ್ಯಕ್ತಿಯ ಸ್ವಾತಂತ್ರ್ಯ, ಸ್ವಾಭಿಮಾನ, ಅಭಿವ್ಯಕ್ತಿಯ ಸ್ವಾತಂತ್ರ್ಯ, ಇದರ ಬಗ್ಗೆ ಜೀವನದ ಕೊನೆಯುಸಿರಿನವರೆಗೂ ಕೂಡ ಗೋಪಾಲಕೃಷ್ಣ ಅಡಿಗರು ಸಂಘರ್ಷ ಮಾಡಿದರು.
ಅದನ್ನು ಒಂದು ಮೌಲ್ಯವಾಗಿ ಎತ್ತಿ ಹಿಡಿದರು. ಎಂದೂ ರಾಜಿ ಮಾಡಿಕೊಳ್ಳಿಲ್ಲ. ಅದಕ್ಕಾಗಿ ತನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ತಾನು ನಂಬಿದ ಇದಕ್ಕಿದ್ದಾದಾಗ ಕಾಲೇಜನ್ನು ಬಿಡೋದಕ್ಕೆ ಅವ್ರು ತಯಾರಾದರು. ಸ್ನೇಹಿತರನ್ನು ಕಳ್ಕೊಂಡ್ರು. ಅಂಥದ್ದನ್ನು ಮಾಡಿದರು. ಆದರೆ ಪ್ರಜಾಪ್ರಭುತ್ವ, ಲೋಕತಂತ್ರ, ಸ್ವಾಭಿಮಾನ, ಸ್ವಾತಂತ್ರ್ಯ ಇಂಥ ಒಂದು ಜೀವನದ ಮೌಲ್ಯಗಳಿಗಾಗಿ ಅವರು ಹೆಣಗಿದ್ರು, ಹೋರಾಡಿದರು, ಬರೆದರು, ಭಾಷಣ ಮಾಡಿದರು. ಸಾಮಾಜಿಕ ಪ್ರಜ್ಞೆಯ ಕುರಿತು ಅವರು ಅತೀವವಾದಂಥ ಎಚ್ಚರಿಕೆಯನ್ನು, ಜಾಗೃತಿಯನ್ನು ಹೊಂದಿದ್ರು. ಸಮಾಜದ ಬಗ್ಗೆ ಅವರು ಎರಡೂ ಮುಖಗಳಲ್ಲಿತ್ತು. ಒಂದು, ಯಾವ ಸಮಾಜ ಒಬ್ಬ ಕವಿಯ, ಸಾಹಿತಿಯ ಸ್ವಾತಂತ್ರ್ಯವನ್ನು ಹಿಸುಕುವಂಥ, ಅದನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದಾಗ ಆ ಸಮಾಜಕ್ಕೆ ಚಾಟಿ ಏಟನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡಿದರು. ಸಮಾಜ ವ್ಯಕ್ತಿಯ ಘನತೆಯನ್ನು, ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಅದುಮಬಾರದು, ಇದರ ಬಗ್ಗೆ ಅವರಿಗೆ ಸ್ಪಷ್ಟವಾದಂಥ ತಿಳಿಯಿತ್ತು ಮತ್ತು ಅದಕ್ಕಾಗಿ ಅವರು ದನಿ ಎತ್ತಿದರು. ಇನ್ನೊಂದು ಮುಖದಲ್ಲಿ ಕವಿ, ಸಾಹಿತ್ಯ ಆಗಿದ್ದವನಿಗೆ ಒಂದು ಸಾಮಾಜಿಕ ಕರ್ತವ್ಯ ಇದೆ, ಒಂದು ಸಾಮಾಜಿಕ ಜಾಗೃತಿ ಇರಬೇಕು, ಅವನಿಗೆ ಒಂದು ಸಾಮಾಜಿಕ ಹೊಣೆ ಇರಬೇಕು. ಆದ್ದರಿಂದ ಸಾಮಾಜಿಕ ಹೊಣೆಯಿಂದ ತಪ್ಪಿಸಿಕೊಂಡು ಕವಿ ತನ್ನ ಒಂದು ದಂತಗೋಪುರದಲ್ಲಿ ಇರುವಂಥ ಕೆಲಸವನ್ನು ಮಾಡಬಾರದು. ಇದು ಗೋಪಾಲಕೃಷ್ಣ ಅಡಿಗರು ತಮ್ಮ ಜೀವನದಲ್ಲಿ, ತಮ್ಮ ಸಾಹಿತ್ಯ ಕೃಷಿನಲ್ಲಿ ಮೆರೆದಿದ್ದಾರೆ. ಇದನ್ನು ಅನೇಕ ಘಟನೆಗಳನ್ನು ಹೇಳ್ಬೋದು ಇದಕ್ಕೆ ಅವ್ರ ಜೀವನದಲ್ಲಿ. ಹಾಗೆಯೇ ಸ್ನೇಹಕ್ಕೆ, ಪ್ರೀತಿಗೆ ಅವರು ಬೆಲೆ ಕೊಟ್ಟರು. ಸಾರ್ವಜನಿಕವಾಗಿ ಇದನ್ನು ಈಗಾಗಲೇ ಶೂದ್ರ ಶ್ರೀನಿವಾಸ್ ಅವರು ಬರೆದಿರೋದ್ರಿಂದ ನಾನು ಉಲ್ಲೇಖ ಮಾಡ್ತೀನಿ. ಕನ್ನಡದ ದೊಡ್ಡ ದಿಗ್ಗಜ ಕವಿ, ಸಾಹಿತಿಕಾರ, ನಾಟಕಕಾರ, ಪತ್ರಕರ್ತರು ಪಿ ಲಂಕೇಶ್ ಅವರು ನನಗೂ ಮೇಷ್ಟ್ರಾಗಿದ್ದರು. ಈಗ ಇವರು ಹೇಳ್ತಾ ಲಂಕೇಶ್ ಅವರ ವಿಚಾರ ಮತ್ತು ಅವರನ್ನು ಗುರುವಾಗಿ ಸ್ವೀಕರಿಸೋದು. ನಾನು ಲಂಕೇಶ್ ಅವರ ವಿಚಾರ ಸ್ವೀಕರಿಸಲಿಲ್ಲ, ಅವರ ಸಾಹಿತ್ಯವನ್ನು ಹೋಗ್ತೀನಿ. ಲಂಕೇಶ್ ಅವರು ಗೋಪಾಲಕೃಷ್ಣ ಅಡಿಗರ ಶಿಷ್ಯ ವಲಯದಲ್ಲಿದ್ದವರು. ಅವ್ರ ಬಗ್ಗೆ ಅಪಾರವಾದಂಥ ಶ್ರದ್ಧೆ, ಭಕ್ತಿ ಅವರಿಗಿತ್ತು. ಅವ್ರನ್ನ ಒಪ್ಕೊಂಡಿದ್ರು ಒಬ್ಬ ಕವಿಯಾಗಿ. ಒಬ್ಬ ಲಂಕೇಶ್ ಅವರಿಗೆ ಮತ್ತು ಗೋಪಾಲಕೃಷ್ಣ ಅಡಿಗರಿಗೆ ಯಾಕೋ ಏನೋ ಕಾರಣಕ್ಕಾಗಿ ಅದೇನೋ ಹೇಳ್ತಾರೆ, ರಾಜನ್ ಗುರಾಣಿಗೂ ಮುರಿದೋಯ್ತು ಮನಸ್ಸು, ಹಾಗಾಯಿತು. ಮನಸ್ಸು ಮುರಿದೋಯ್ತು. ಮನಸ್ಸು ಮುರಿದಿದ್ದು ಒಬ್ಬರನ್ನೊಬ್ಬರು ನೋಡಲಿಲ್ಲ. 27 ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ನೋಡಲಿಲ್ಲ. ಕನ್ನಡದ ಸಾಹಿತ್ಯದ ಇತಿಹಾಸದಲ್ಲಿ ಇದೊಂದು ಅತ್ಯಂತ ನೋವಿನ ಸಂಗತಿ. ಈ ನೋವು ನಿಮಗೆ, ನನಗೆ ಈಗ ಎಷ್ಟಾಗುತ್ತೋ ಅದು 100 ಪಟ್ಟು ಅವರಿಬ್ಬರಿಗೂ ಆಗಿತ್ತು. ಅದಕ್ಕಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಲಂಕೇಶ್ ಅವರು ಮತ್ತು ಅಡಿಗರಿಗಿಬ್ಬರಿಗೂ ಒಬ್ಬರನ್ನೊಬ್ಬರು ನೋಡಬೇಕು ಅನ್ನೋಂಥ ಇಚ್ಛೆ ಇತ್ತು. ಆದರೆ ಆ ಮನಸ್ಸು ಇತ್ತಲ್ಲ, ಒಂದು ಕಾರಣಕ್ಕಾಗಿ, ಆ ಒಂದು ಸಿದ್ಧಾಂತಕ್ಕಾಗಿ, ಅದಕ್ಕಾಗಿ ಬಗ್ತಿರಲಿಲ್ಲ. ಆಮೇಲೆ ಲಂಕೇಶ್ ಅವ್ರನ್ನ ಯಾರೋ ಒಪ್ಪಿಸಿದ್ರು, ಏನು ಮಾಡಿದ್ರು, ನಮ್ಮ ಇನ್ನೊಬ್ಬ ಮೇಷ್ಟ್ರು ನಮಗೆ ಕಿರಂ ನಾಗರಾಜ್ ಅವರು, ಇನ್ನೊಬ್ಬ ನಮ್ಮ ಇನ್ನೊಬ್ಬ ನಾಗರಾಜ್ ಅವರು, ನಮ್ಮ ಡಿ ಆರ್ ನಾಗರಾಜ್ ಅವರು, ಈ ಇಬ್ಬರು ನಾಗರಾಜರು ಮತ್ತು ಲಂಕೇಶ್ ಅವರು ಎಲ್ಲ ಸೇರಿ ಪರಸ್ಪರ ಮಾತನಾಡಿದರು. ಇಲ್ಲ, ಅಡಿಗರ ಹತ್ರ ಹೋಗಿ ಭೇಟಿ ಮಾಡಿಸ್ಬೇಕು ಅಂತ. ಅಡಿಗರ ಮನೆಗೆ ಕರೆದುಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ನಿರ್ಧಾರ ಆಯಿತು. ಜಯನಗರದಲ್ಲಿ ಅಡಿಗರ ಮನೆಗೆ ಲಂಕೇಶರನ್ನು ಕರೆದುಕೊಂಡು ಹೋದರು. ಅಡಿಗರು ಅದು ಒಪ್ಪಿದ್ರು ಬರಲಿ ಅಂತ. ಅವ್ರ ಮನಸ್ಸು ಹತ್ತುರಿತಾ ಇತ್ತಲ್ಲ. ಅವ್ರ ಮನೆಗೆ ಹೋದರು, ಕಾಫಿ ಫೀ ಆಯಿತು. ತಮ್ಮ ಶ್ರೀಮತಿಯವರನ್ನು ಕರೆದ್ರು. ಅಡಿಗರು ಹೇಳಿದರು ಲಲಿತಾ ಅವ್ರ ಹತ್ರ, ನೋಡು ಯಾರು ಬಂದ್ಯಾರು ನೋಡು ಅಂತ. ಬಂದ್ಯಾರೇ ಇಲ್ಲ, ಕಾಫಿ ಆಯಿತು. ಅದು ಇದು ಮಾತನಾಡಿದರು ಒಂದಿಷ್ಟು ಹೊತ್ತು. 27 ವರ್ಷದ್ದನ್ನೇ 27 ನಿಮಿಷ ಮಾಡಿ ಮುಗಿಸಿದ್ರು. ಮಾತಾಡ್ಬೇಕಾದ್ರೆ ಇವರು ಅಡಿಗರು ಹೇಳಿದರು, ಇಬ್ಬರಿಗೂ ಹೊಟ್ಟೆ ಮೇಲೆ ಒಂದಿಷ್ಟು ರೋಗ ಆಗಿತ್ತು. ಅವ್ರಿಗೂ ಆಗಿತ್ತು, ಇವ್ರಿಗೂ ಆಗಿತ್ತು. ಅವರು ಅಡಿಗರು ಲಂಕೇಶ್ ಹೇಳಿದ್ರು, ನೋಡಪ್ಪ, ಈ ನಮ್ಮ ಹೊಟ್ಟೆ ಇದೆಯಲ್ಲ, ಇದು ಬಹಳ ಕರುಣಾಮಯ. ಇದು ಏನು ಬೇಕೋ ಬೇಡೋ ಎಲ್ಲವನ್ನೂ ನಾವು ಹೊಟ್ಟೆಗೆ ತುಂಬಿಡ್ತೀವಿ.
ಅದ್ರ ಹೊಟ್ಟೆ ಏನು ಮಾಡುತ್ತೆ ಅಂದರೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದನ್ನೆಲ್ಲ ತೆಗೆದುಹಾಕ್ಬಿಡುತ್ತೆ ಹೊರಗಡೆ. ಆದ್ದರಿಂದ ಹೊಟ್ಟೆ ಬಗ್ಗೆ ಗೌರವ ಇರಬೇಕು ಅಂತ ಹೇಳಿದರು. ಲಂಕೇಶ್ರಿಗೂ ಅರ್ಥವಾಯಿತು. ಲಂಕೇಶ್ವರ ಹೊರಗಡೆ ಸ್ವಲ್ಪ ಬಂದು, ಈ ಮನುಷ್ಯ ದೊಡ್ಡ ಕವಿ ಅಷ್ಟೇ ಅಲ್ಲಪ್ಪ, ಇದು ನಮ್ಮ ಕಾಲದ ದೊಡ್ಡ ಸಂತ ಅಂತ ಹೇಳಿ. ಅದರಿಂದ ಇಂಥ ಒಬ್ಬ ಸಂತ ಕವಿ ಗೋಪಾಲಕೃಷ್ಣ ಅಡಿಗರು. ಅದರಿಂದ ಗೋಪಾಲಕೃಷ್ಣ ಅಡಿಗರು ಕಾವ್ಯವನ್ನು ಬರೆದರು, ಕನ್ನಡಕ್ಕೆ ಇದ್ದಂಥ ದೊಡ್ಡ ಕಾಣಿಕೆಯನ್ನು ಕೊಟ್ಟರು. ಎಲ್ಲ ಕಾಲದಲ್ಲೂ ಪ್ರಗತಿಶೀಲ ಕಾವ್ಯದ್ದು, ನವೋದಯ ಕಾಲದ್ದು, ನವ್ಯ ಕಾಲದ್ದು ಅವರೇ ಆರಂಭ ಮಾಡಿದರು. ಬಂಡಾಯದ ಕವಿಗಳು ಯಾರು ಹುಟ್ಟಿದ್ರೋ ಅಂಥವರಿಗೂ ಕೂಡ ಅದಕ್ಕೆ ಬೇಕಾದಂಥ ದ್ರವ್ಯವನ್ನು ಇವರೇ ಒದಗಿಸಿದರು. ಇದೆಲ್ಲವೂ ಆದರೂ ಕೂಡ ಗೋಪಾಲಕೃಷ್ಣ ಅಡಿಗರ ಒಂದು ಮನುಷ್ಯನಾಗಿ, ಒಬ್ಬ ನಾಗರಿಕನಾಗಿ, ಸಮಾಜದ ಒಬ್ಬ ಹೊಣೆಯತ್ತ ಪ್ರಜೆಯಾಗಿ, ಸಮಾಜದ ಒಬ್ಬ ಮಾರ್ಗದರ್ಶಕನಾಗಿ, ಗುರುವಾಗಿ ಅವರು ಮಾಡಿದ ಕೆಲಸ ಅದ್ಭುತವಾದ. ಪ್ರೀತಿ ಸ್ನೇಹಕ್ಕೆ ಅವರು ಇರಬಾರ್ದು. ಎಮರ್ಜೆನ್ಸಿ ಬಂತು, ನಾವೆಲ್ಲ ಅಂಡರ್ಗ್ರೌಂಡ್ನಲ್ಲಿದ್ವಿ. ಈಗ ನನ್ನ ಪರಿಚಯದಲ್ಲಿ ಹೇಳಿದರು, ನಾನೊಂದು 15-16 ತಿಂಗಳು ಸರ್ಕಾರದ ಅತಿಥಿಯಾಗಿ ಬೆಂಗಳೂರಿನ ಜೈಲಿನಲ್ಲಿ ಇದ್ದೆ, ಬಳ್ಳಾರಿನಲ್ಲೂ ಇದ್ದೆ. ಅದಕ್ಕಿಂತ ಮುಂಚೆ ಅಂಡರ್ಗ್ರೌಂಡಾಗಿದ್ದಾಗ ಅವ್ರ ಮನೆಗೆ ಒಂದು ದಿವಸ ಹೋಗಿದ್ದೆ. ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ವಿ ನಾವು. ಅಡಿಗರು ಭಾಳ ಪ್ರೀತಿಯಿಂದ, ಏನಪ್ಪ ಬೆಳಗಿಂದ ಏನಾದ್ರು ತಿಂದಿದೀಯಾ ಅಂತ ಕೇಳಿದ್ರು. ನಾನು ಆಗಿದೆ ಅಂತಂದರೆ, ಎಲ್ಲ ಉಪ್ಪಿಟ್ಟು ಮಾಡಿಸ್ಬಿಡ್ತೀನಿ ಅಂತಂದರೆ. ಅವರಿಗೆ ಎಮರ್ಜೆನ್ಸಿಯ ವಿರುದ್ಧ ಹೋರಾಟ ಮಾಡ್ತಿರೋಂಥ ನಮ್ಮಂಥ ಯುವಕರ ಬಗ್ಗೆ ಅಪಾರವಾದಂಥ ಅಭಿಮಾನ ಇತ್ತು. ಅವರು ಕವಿತೆಯನ್ನು ಬರೆದರು. ಎಮರ್ಜೆನ್ಸಿ ಬಗ್ಗೆ ಅವರು ಬರೆದ ಕವಿತೆ ನಿನ್ನ ಗದ್ದೆಗೆ ನೀರು, ಅದ್ಭುತವಾದಂಥದ್ದು. ನಾನು ಅದನ್ನು ಇಲ್ಲೇ ಉಲ್ಲೇಖ ಮಾಡೋದಿಲ್ಲ. ಈಗ ನಾನು ಆ ರೀತಿ ಸೆಮಿನಾರ್ನ ಮನುಷ್ಯ ಅಲ್ಲ, ಅದರಿಂದ ನನಗೆ ಹಿಂಗೆಲ್ಲ ಬರ್ಕೊಂಡು ಬರೋಕ್ಕೆ ಬರಲ್ಲ. ನಿನ್ನ ಗದ್ದೆಗೆ ನೀರು, ಅದರಲ್ಲಿ ಅವರು ವಿವರಿಸಿದ್ದಾರೆ. ಅದೇ ರೀತಿ ಅಸ್ಸಾಮಿನ ಹೋರಾಟ ಆಯಿತು. ಬಾಂಗ್ಲಾದೇಶದಿಂದ ಒಳನುಸುಳಿದವರ ವಿರುದ್ಧ ನಾವು ಚಳವಳಿ ಮಾಡ್ತಾ ಇದ್ವು. ಅಸ್ಸಾಂನಲ್ಲಿ ಹೋರಾಟ ನಡೀತು, ನಾವೆಲ್ಲ ಅಲ್ಲಿ ಸೇರ್ಕೊಂಡಿದ್ವಿ. ಅಸ್ಸಾಮಿನಲ್ಲಿ ನರಮೇಧ ಅಂತೇಳಿ ಅಲ್ಲಿ ಚುನಾವಣೆ ಬೇಡದಿದ್ದು ಕೂಡ ಚುನಾವಣೆಯನ್ನು ನಡೆಸಲಾಯಿತು. ಅವಾಗ ಇಡೀ ಅಸ್ಸಾಮಿನಲ್ಲಿ ವೋಟಿಂಗ್ ಆಗಿದ್ದು 2.5%, 3%ಗಿಂತ ಕಡಿಮೆ ವೋಟಿಂಗ್ ಆಯಿತು ಆ ಚುನಾವಣೆಯಲ್ಲಿ. ನರಮೇಧ ಆಯಿತು 82-83ರಲ್ಲಿ. ಆಗ ಅವರದ್ದು ತುಷಾರದಲ್ಲೋ ಮಯೂರದಲ್ಲೋ ಒಂದು ಕವಿತೆ ಪ್ರಕಟ ಆಯಿತು, ಅಸ್ಸಾಮಿನಲ್ಲಿ ನರಮೇಧ. ಹೀಗೆ ಅವರು ಅನೇಕ ಸಮಾಜದ ಅದಕ್ಕಾಗಿ ಆ ಸಂದರ್ಭದಲ್ಲಿ ಜನತೆಗೆ ಹೇಳಬೇಕಾದಂಥ ಸಂಗತಿಯನ್ನು, ತನ್ನ ಮನಸ್ಸಿನ ಭಾವನೆಗಳನ್ನು, ಸಮಾಜದ ಅರಿವನ್ನು ಇಟ್ಕೊಂಡು ಅವರು ಕಾವ್ಯದ ಮೂಲಕ ಅಭಿವ್ಯಕ್ತಗೊಳಿಸಿದರು. ಅಡಿಗರ ಕಾವ್ಯದ ಮೊದಲನೇ ಭಾಗ ಯಾವುದಿದೆ, ಒಂದು ರೊಮ್ಯಾಂಟಿಕ್ ಯುಗದ್ದು, ಅದನ್ನು ಕನ್ನಡದ ಜನ ಮನೆ ಮನೆಯಲ್ಲಿ ಹಾಡ್ತಾರೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಕಲಿ ಮೋಹನ ಮುರಳಿದು ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು, ಅದು. ಅಥವಾ ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ನಾವು ಮನುಜರು, ನರರ ನಡುವಿನಡ್ಡ ಗೋಡೆಗಳನ್ನು ಕುಟ್ಟಿ ಕೆಡಹುವೆವು ನಾವು ವಿಲೆಯ ರುದ್ರರು. ಇಂಥ ಕವಿತೆಗಳು ಯಾವುದು ಗೇಯತೆ ಇದೆಯೋ ಅದು ಕನ್ನಡದ ಮನೆಮಾತಾಗಿದೆ. ಆದರೆ ವರ್ಧಮಾನದಂಥ ಅತ್ಯಂತ ಪ್ರವರ್ಧಮಾನ ಕಾವ್ಯ, ಅಥವಾ ಚಿಂತಾಮಣಿಯಲ್ಲಿ ಕಂಡ ಮುಖ, ಅಥವಾ ಭೂಮಿಗೀತ, ಶ್ರೀರಾಮನವಮಿಯ ದಿವಸ ಶ್ರೀರಾಮನವಮಿದೇನೋ ರಾಮನ ಭಕ್ತಿ ಇರ್ಬೋದು ಅಂತೇಳಿ ಜನ ಹಾಡ್ಕೊಳ್ತಾರೆ, ನನಗೆ ಗೊತ್ತಿಲ್ಲ. ಆದರೆ ಆ ಶ್ರೀರಾಮನವಮಿಯ ದಿವಸದ ಕವಿತೆ ಹಿಂದಿರುವಂಥ ಭಾವನೆ, ಅರ್ಥ, ಅವ್ರು ಕೊಟ್ಟಿರುವಂಥ ಸಂದೇಶ, ಇದು ಕಾವ್ಯಾಸಕ್ತರ ನಡುವೆ, ಸಾಹಿತ್ಯಗಳ ನಡುವೆ, ಕವಿಗಳ ನಡುವೆ ಇದು ಉಳಿದಿದೆ. ಜನರ ಮನೆಮಾತಾಗಿಲ್ಲ. ಆದರೆ ಮನೆಮಾತಾಗಿರುವಂಥ ಕಾವ್ಯಗಳಿಂದಾನೇ ಕೂಡ ಗೋಪಾಲಕೃಷ್ಣ ಅಡಿಗರು ಮನೆ ಮನೆಗಳಲ್ಲಿ ಜೀವಿತವಾಗಿದ್ದಾರೆ. ಏನು ಕವನ ಸಂಕಲನಗಳು ನಂತರ ಬಂದಿದ್ದಾವೆ, ಅವುಗಳ ಕಾರಣಕ್ಕಾಗಿ ಕೂಡ ಅಡಿಗರು ಕನ್ನಡದ ಕಾವ್ಯದ ಗಾರುಡಿಗನಾಗಿ, ದೊಡ್ಡ ಸ್ತಂಭವಾಗಿ, ಅವರು ಕನ್ನಡದ ಕಾವ್ಯದ ಮೂಲಕ ಲೋಲುಪ್ತಿ ರಹಿತ ಲಯವನ್ನು, ಆಡು ಮಾತಿನ ನುಡಿಗಟ್ಟನ್ನು, ಹೊಸ ಹೊಸ ಪ್ರತಿಮೆಗಳನ್ನು ನಿರ್ಮಿಸಿ, ಮುಕ್ತ ಭಾಷಾ ಪ್ರಯೋಗವನ್ನು ಮಾಡಿ
ಒಂದೇ ಸಾಲಿನಲ್ಲಿ 10 ಪ್ಯಾರಾಗಳಲ್ಲಿ ಹೇಳಬಹುದಾದಂಥ ವಿಷಯಗಳನ್ನು ಹೇಳುವಂಥ ಅದ್ಭುತವಾದಂಥ ಮಹಾಪ್ರತಿಭೆ, ಭೀಮ ಪ್ರತಿಭೆ ಅವರದ್ದಿತ್ತು. ಅವರು ಕಾವ್ಯಕ್ಕೆ ಹೊಸ ಅರ್ಥವನ್ನು ಕೊಟ್ಟರು, ಹೊಸ ಮೆರುಗನ್ನು ಕೊಟ್ಟರು, ಹೊಸ ಸೊಬಗನ್ನು ಕೊಟ್ಟರು. ಕಾವ್ಯ ಮೂಲಭೂತವಾಗಿ ಸಾಮಾಜಿಕ ಪ್ರಜ್ಞೆಯನ್ನು ಇರುವಂಥ ಒಂದು ಕಲಾ ರಚನೆ ಅನ್ನುವಂಥದ್ದನ್ನು ಅವರು ಸಾಧಿಸಿ ತೋರಿಸಿದರು. ಕನ್ನಡದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅಡಿಗರ ಹೆಸರು ಅಜರಾಮರ. ಅಡಿಗರು ಯಕ್ಷಗಾನದಿಂದ ಪ್ರೇರಣೆ ಪಡೆದಂಥವ್ರು ಬಾಲ್ಯದಿಂದ. ಕನ್ನಡದ ಆರ್ಷೇಯ ಕವಿ ಅಂಥೇಳಿ ಅವರ ಬಗ್ಗೆ ಡಾಕ್ಟರ್ ಅನಂತಮೂರ್ತಿ ಅವರು ಹೇಳಿದರು. ನರಸಿಂಹಸ್ವಾಮಿಯವರು ಅದೇ ಅರ್ಥದಲ್ಲಿ ಅವರ ಬಗ್ಗೆ ಹೇಳ್ತಾರೆ. ಕನ್ನಡದ ಆರ್ಷೇಯ ಕವಿ ಅಂತಂದ್ರೆ ಏನು? ಭಾರತದ ಆತ್ಮವಾದಂಥ ಆಧ್ಯಾತ್ಮಿಕತೆಯನ್ನು, ಭಾರತದ ಆತ್ಮವಾದಂಥ ವೈದಿಕ ಕಾಲದಿಂದ ಎಲ್ಲ ಕಾಲಕ್ಕೂ ಹರಿದು ಬಂದಿರುವಂಥ ಜ್ಞಾನದ ಅಗಾಧವಾದಂಥ ಭಂಡಾರವನ್ನು ಅವರು ಅರಿತುಕೊಂಡಿದ್ರು, ಅಧ್ಯಯನ ಮಾಡಿದ್ರು, ಅದನ್ನು ಅನುಭವಿಸ್ತಿದ್ರು. ಅದು ಯಕ್ಷಗಾನದ ಕಾರಣಕ್ಕಾಗಿರಲಿ, ಅವರ ಮನೆಯ ಹಿನ್ನೆಲೆ ಕಾರಣಕ್ಕಿರಲಿ, ಅವರು ಹುಟ್ಟಿದ ಆ ಒಂದು ಕಾಲಮಾನವಾಗಲಿ, ಯುಗವಾಗಲಿ, ಈ ಎಲ್ಲ ಕಾರಣಕ್ಕಾಗಿರ್ಬೋದು. ಅವರ ವ್ಯಕ್ತಿತ್ವದಲ್ಲಿ ಅದು ಹೇಗೆ ಬಂದಿದೆ ಅನ್ನುವಂಥದ್ದನ್ನು ನಾವು ಪ್ರತ್ಯಕ್ಷ ಮಾತುಕತೆಗಳಲ್ಲಂತೂ ಗೊತ್ತಾಗ್ತಾನೆ ಇತ್ತು. ಆದರೆ ಒಬ್ಬ ಋಷಿಯಾಗಿ ಕಾಣ್ತಾ ಇದ್ರು. ಅವರು ತಮ್ಮ ಕಾವ್ಯದಲ್ಲೂ ಕೂಡ ಅವರು ಕೊಟ್ಟಿರುವಂಥ ಪ್ರತೀಕಗಳು, ಉದಾಹರಣೆಗಳು ನೀವು ನೋಡಿ. ನಮ್ಮ ಭಾರತೀಯ ಸಂಸ್ಕೃತಿಯ ಅನೇಕ ಮಕ್ಕಳು ದೇವರಾತ ಋಷಿ ಅಂತ ಬರ್ತಾನೆ. ಇವತ್ತು ಯಾರು ಕವಿಗಳು ದೇವರಾತ ಋಷಿ ಇದನ್ನು ಯಾರು ಬರೀತಾರೆ ಅಂತ ನನಗೆ ಅನ್ಸೋದಿಲ್ಲ. ಅವ್ರು ಕೊಟ್ಟಿರುವಂಥ ಎಲ್ಲ ಪ್ರತೀಕಗಳಿದೆಯಲ್ಲ, ಅದೆಲ್ಲ ನೋಡಿ, ಅದರಲ್ಲಿ ಅನೇಕವು, ಹೆಚ್ಚು ಪಾಲು ನಮ್ಮ ಸಾಂಸ್ಕೃತಿಕ ಇತಿಹಾಸದಿಂದ ಹೆಕ್ಕಿರುವಂಥ ಸಂಗತಿಗಳು. ಅವಕ್ಕೆಲ್ಲ ಅಲ್ಯೂಷನ್ಸ್ ಇದೆ, ರೆಫರೆನ್ಸಸ್ ಇದೆ. ಅದನ್ನು ಬರೆದರೂ ಕೂಡ, ಅದನ್ನು ಅಧ್ಯಯನ ಮಾಡಿದರೂ ಕೂಡ ಒಂದು ರಿಸರ್ಚ್ ಆಗುತ್ತೆ, ಅಷ್ಟರ ಮಟ್ಟಿಗಿದೆ. ಮಾಡಿದ್ದಾನೆ ಅನೇಕರು. ಅದರಿಂದ ಕನ್ನಡದ ಪ್ರಧಾನ ಆರ್ಷೇಯ ಕವಿ ಅನ್ನಿಸ್ಕೊಳ್ಳುವಂಥ ಗೋಪಾಲಕೃಷ್ಣ ಅಡಿಗರ ಸಾಹಿತ್ಯವನ್ನು ನಾನು ತುಂಬ ಅಧ್ಯಯನ ಮಾಡಿದೆ ಅಂತ ಹೇಳಲ್ಲ, ಆದರೆ ಅವರ ಬದುಕನ್ನು ಸ್ವಲ್ಪ ಮಟ್ಟಿಗೆ ಹತ್ತಿರದಿಂದ ಕಂಡಂಥವನು. ನಾವೆಲ್ಲ ಲಿಪಿ ಮುದ್ರಣದ ಬಾಕಿನ ಅವರ ಜೊತೆಗೆ ನಮ್ಮ ಊರಿನ ಇನ್ನೊಬ್ಬರಾದಂಥ ಸುಮತಿಯಿಂದ ನಾಡಿಗರು, ಅವರು ಕೂಡ ಸೊರಬದವರೇ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಹುಟ್ಟಿದ ಸೊರಬದಲ್ಲಿ. ಸುಮತಿಯಿಂದ ನಾಡಿಗರು, ಉಳಿದವರು ಬಾಲಸುಬ್ರಹ್ಮಣ್ಯ, ಬಾಕಿನ ಅವರು ಇಲ್ಲಿ ಬ್ಯೂಗಲ್ ರಾಕ್ ರಸ್ತೆಯಲ್ಲಿ ನಾವು ಆಗಾಗ್ಗೆ ಪಡೆದ್ವಿ. ನಾವು ಚಿಕ್ಕವರು, ಆದರೆ ಅಂಥವ್ರ ನಡುವೆ ಅಡಿಗರ ಮಹೋನ್ನತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಆ ಕಾಲದಲ್ಲಿ ನಾವು ಮಾಡಿದೆವು. ಅಡಿಗರು ಯಕ್ಷಗಾನಕ್ಕೆ ಆಸಕ್ತಿ ವಹಿಸಿದ್ರು. ನಾನು ಹೇಳಿದೆ, ಸಾಗರ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದಾಗ 1965-66ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಡೀತು. ಆಗ ರಕ್ಷಣಾ ನಿಧಿ ಸಂಗ್ರಹ ಮಾಡೋದಕ್ಕೆ ಅನೇಕ ಕಡೆಗಳಲ್ಲಿ ನಾಟಕಗಳನ್ನು ಮಾಡಿದ್ರು. ನಮ್ಮೂರು ಸೊರಬದಲ್ಲಿ ಎಚ್ಚಮ ನಾಯಕ ಅನ್ನೋಂಥ ಒಂದು ನಾಟಕ ಮಾಡಿ ಅದರಿಂದ ಸಂಗ್ರಹ ಮಾಡಿದ ಹಣವನ್ನು ರಕ್ಷಣಾ ನಿಧಿಗೆ ಕಳಿಸಿದ್ರು. ಆಗಿನ ಕಾಲದಲ್ಲಿ ಇವೆಲ್ಲ ನಡೀತಾ ಇತ್ತು. ಇದರಲ್ಲಿ ಸಾಗರದ ಕಾಲೇಜಿನ ವಿದ್ಯಾರ್ಥಿಗಳು, ಅಲ್ಲಿ ಸಾಗರದ ಜನತೆ ಎಲ್ಲ ಸೇರಿ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ದಾನಶೂರ ಕರ್ಣ ಅನ್ನುವಂಥ ಒಂದು ನಾಟಕವನ್ನು ಮಾಡಿದರು. ಆ ನಾಟಕದಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಂಥ ಗೋಪಾಲಕೃಷ್ಣ ಅಡಿಗರು ಭೀಮನ ಪಾತ್ರವನ್ನು ವಹಿಸಿದರು. ರಂಗಭೂಮಿ ಮೇಲೆ ಬಂದರು. ಜನ ನೋಡಿದ್ರು. ಒಂದು ಸ್ವಲ್ಪ ಹೊತ್ತಿಗೆ ಒಂದೆರಡು ಜನ ನಕ್ಕರು. ಯಾಕೆ ಅಂತಂದರೆ ಅಡಿಗರು ಮರೆತು ಬಿಟ್ಟು ಭೀಮನ ಪಾತ್ರ ವಹಿಸಿದವರು ವಾಚ್ ಕಟ್ಕೊಂಡು ಬಂದುಬಿಟ್ಟಿದ್ರು. ಅದನ್ನು ಎಷ್ಟು ಸಾರಿ ಹೇಳಿ ನಗ್ತಾ ಇದ್ವಿ. ಯಾರು ಹೇಳಿದ್ರು ಅದಂತೂ ಒಳ್ಳೆಯದಿತ್ತು, ಕನ್ನಡಕ ಅಂತೂ ಹಾಕ್ಕೊಂಡು ಬಂದಿಲ್ಲ ಅಂತ. ಇಲ್ಲಿ ಕನ್ನಡಕ ಎಲ್ಲಿ ಚಿತ್ರ ಇದೆ, ಆದರೆ ಅಡಿಗರದ್ದು ಚಿತ್ರ ಕನ್ನಡಕ ಇರೋವಂಥದ್ದು ಹೆಚ್ಚು ಪಾಪ್ಯುಲರ್. ಅಡಿಗರು ಒಬ್ಬ ಸ್ವಾಭಿಮಾನಿ, ಅಹಂಕಾರಿ ಅಲ್ಲ. ಬೇರೆಯವರ ಸ್ವಾಭಿಮಾನಕ್ಕೆ ಗೌರವವನ್ನು ಕೊಡುವಂಥ ಸ್ವಾಭಿಮಾನ. ಲೋಕತಂತ್ರದ ಪ್ರಬಲ ಸಮರ್ಥಕ, ಪ್ರಜಾತಂತ್ರದ ಬಗ್ಗೆ. ಆದರೆ ಪ್ರಜಾತಂತ್ರದ ಸಮರ್ಥಕ ಅಂತಂದರೆ ರಾಜಕಾರಣಕ್ಕಾಗಿಯೋ ಉಪದೇಶಕ್ಕಾಗಿಯೋ ಅಲ್ಲ. ಜೀವನದಲ್ಲಿ ಪ್ರಜಾತಂತ್ರವನ್ನು ತನ್ನ ಜೀವನದಲ್ಲೂ ತನ್ನ ಮನೆಯಿಂದ ಆರಂಭಿಸಿ ಇಟ್ಕೊಳ್ಳುವಂಥ ಆ ಒಂದು ಮೌಲ್ಯವಾಗಿ ಅದನ್ನು ಸ್ವೀಕಾರ ಮಾಡಿದವರು. ದೊಡ್ಡವರ ಬಗ್ಗೆ ಹೇಳ್ತಾರೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ. ವಜ್ರದಂತೆ ಕಠೋರ, ಕುಸುಮದಂತೆ ಕೋಮಲ ಅಂತ. ವಜ್ರದಂತೆ ಕಠೋರವಾಗಿ ತನ್ನ ಒಬ್ಬ ಶಿಷ್ಯನನ್ನು 27 ವರ್ಷಗಳ ಕಾಲ ಮಾತಾಡಿಸಲಿಲ್ಲ. ಆದರೆ ಮೃದೂನಿ ಕುಸುಮಾದಪಿ,
ಮನಸ್ಸಿನೊಳಗಿದ್ದಂಥ ಕೋಮಲತೆ ಸಾಯೋದಕ್ಕೆ ಬಿಡಲಿಲ್ಲ ಅವರು. ಅವ್ರ ಜೊತೆಗೆ ಒಂದ್ಸರಿ ಮಾತನಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದರು, ಕನ್ನಡದ ಇನ್ನೊಬ್ಬ ದೊಡ್ಡ ವ್ಯಕ್ತಿ, ಅವ್ರ ಶಿಷ್ಯನೇ, ನೋಡಪ್ಪ ಆತ ಮಾಡ್ತಿರೋದೆಲ್ಲ ಸರಿನೇ, ಆದರೆ ಸಾಹಿತ್ಯದಲ್ಲಿ ನೀನೇನೇ ಹೇಳು, ನಿಜ ಅವನ ವ್ಯಕ್ತಿತ್ವ ಸ್ವಲ್ಪ ಅಷ್ಟು ಸರಿ ಇಲ್ಲ, ಆದರೆ ಲಂಕೇಶನಂಥ ಪ್ರತಿಭೆ, ಲಂಕೇಶನಂಥ ಕವಿ ಕಾವ್ಯ ಸಾಹಿತಿ ನಮ್ಮ ಇದರಲ್ಲಿ ಕಡಿಮೆನೆ, ಆತ ದೊಡ್ಡ. ಯಾವ ಲಂಕೇಶರನ್ನ ಮಾತಾಡಿಸ್ತಿರ್ಲಿಲ್ವೋ, ಅವ್ರು ಹೇಳಿರೋ ಶಬ್ದ ನಾನು ಹೇಳಿಲ್ಲ ವೇದಿಕೆಯಿಂದ ಹೇಳಬಾರ್ದು ಅಂತ, ಆ ಶಬ್ದವನ್ನು ಹೇಳಿಯೂ ಕೂಡ ಲಂಕೇಶ್ ದೊಡ್ಡ ಕವಿ. ಇದನ್ನು ಹೇಳುವಂಥ ದೊಡ್ಡಸ್ತಿಕೆ, ಇದನ್ನು ಹೇಳುವಂಥ ಒಂದು ಹೃದಯ ವೈಶಾಲ್ಯ ಇದ್ದಂಥ ಕವಿ. ಕನ್ನಡಕ್ಕೆ ಅವರು ಕೊಟ್ಟಂಥ ಕೊಡುಗೆ, ಭಾರತದಕ್ಕೆ ಅವರು ನೀಡಿದ ಕಾಣಿಕೆ, ನಮ್ಮೆಲ್ಲರ ಸಾಮಾಜಿಕ ಪ್ರಜ್ಞೆಯನ್ನು, ಮೌಲ್ಯಕ್ಕೆ ಬೇಕಾದಂಥ ಒಂದು ಬದ್ಧತೆಯನ್ನು ಕಲಿಸಿಕೊಟ್ಟಂಥ ಅವರ ರೀತಿ, ಇಷ್ಟೆಲ್ಲ ಆಗಿಯೋ ಮನೆಯ ಬೆಕ್ಕನ್ನು, ನಾಯಿಯನ್ನು ಅತ್ಯಂತ ಪ್ರೀತಿಯಿಂದ ಮನೆಯ ಸದಸ್ಯರು ಅಂತ ಅನ್ನಿಸ್ಕೊಂಡ ಒಂದು ರೀತಿಯಲ್ಲಿ ಅವ್ರ ಬಗ್ಗೆ ಪ್ರೀತಿಯನ್ನು ತೋರುತ್ತಿದ್ದಂಥ ಆ ಒಬ್ಬ ಮುಗ್ಧ ಗೋಪಾಲಕೃಷ್ಣ ಅಡಿಗರ ಸ್ಮೃತಿಗೆ ನಮೋ ನಮಃ.